ಪ್ರೈಸ್ ದ ಲಾರ್ಡ್. ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ದಿಸ್ ನ್ಯೂ ಸೆಷನ್. ಪ್ರೀತಿ ವಿದ್ಯಾರ್ಥಿಗಳೇ, ನಿಮಗೊಂದು ಸ್ಪೆಷಲ್ ಗಿಫ್ಟ್ ಇದು, ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು ಕೋಲಾರ ಡಿಸ್ಟ್ರಿಕ್ಟ್ನ ಮಾಡೆಲ್ ಕ್ವೆಶ್ಚನ್ ಪೇಪರ್, ಓಕೆ, ಕೋಲಾರ ಡಿಸ್ಟ್ರಿಕ್ಟ್ ಬಿಟ್ಟಂತಹ ಮಾಡೆಲ್ ಕ್ವೆಶ್ಚನ್ ಪೇಪರು ಪ್ರಾಬಬ್ಲಿ ನೀವು ಕ್ವೆಶ್ಚನ್ನ ನೋಡಿರಲಿಕ್ಕಿಲ್ಲ. ಓಕೆ, ಸೊ ದಿಸ್ ವುಡ್ ಬಿ ಅ ರಿವಿಷನ್ ಫಾರ್ ಯು. ಓಕೆ, ನೀವು ಹೇಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅಂತ ಇದೊಂದು ರಿವಿಷನ್ ವಿಡಿಯೋ ಆಗುತ್ತೆ. ಹೋಪ್ ಯು ಆರ್ ಎಕ್ಸೈಟೆಡ್ ಅಬೌಟ್ ಇಟ್. ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ದಟ್ ಐ ವುಡ್ ಹೆಲ್ಪ್ ಯು ಟು ಗಿವ್ ಯು ಮೋರ್ ರಿವಿಷನ್. ಓಕೆ, ಚಾಪ್ಟರ್ ವೈಸ್ ವೀಡಿಯೋಸ್ ಮಾಡೋದು ಒಂಥರ, ಕಂಪ್ಲೀಟ್ ಚಾಪ್ಟರ್ಸ್ ಅಂದರೆ ಕಂಪ್ಲೀಟ್ ಸಿಲೆಬಸ್ 40 ಕ್ವೆಶ್ಚನ್ಸ್ನ ಒಂದೇ ಕ್ವೆಶ್ಚನ್ ಪೇಪರಾಗಿ ಮಾಡೋದು, ಇದು ಬೇರೆ ಮಜಾ. ಓಕೆ, ಹೋಪ್ ಯು ಎಂಜಾಯ್ ದಿಸ್. ಲೆಟ್ಸ್ ನಾಟ್ ವೇಸ್ಟ್ ಆರ್ ಟೈಮ್. ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಆನ್ ಟು ದಿ ಫಸ್ಟ್ ಕ್ವೆಶ್ಚನ್. ಸಿದ್ಧರಿದ್ದೀರಾ? ಓಕೆ, ಲೆಟ್ಸ್ ಕಮ್ ಬ್ಯಾಕ್. ಸೊ ಹಿಯರ್ ಕಮ್ಸ್ ದ ಫಸ್ಟ್ ಕ್ವೆಶ್ಚನ್. ರೀಡ್ ದ ಕ್ವೆಶ್ಚನ್, ಯಾವತ್ತು ನೀಟಾಗಿ ಓದಬೇಕು. ಇಫ್ A1, A2, A3 ಆರ್ ಇನ್ ಅರಿಥಮೆಟಿಕ್ ಪ್ರೋಗ್ರೆಷನ್, ದೆನ್ ದ ಕಾಮನ್ ಡಿಫ್ರೆನ್ಸ್ ಇಸ್. ಸೊ ಆಪ್ಷನ್ಸ್ ನೋಡೋಕೆ ಹೋಗ್ಬೇಡಿ. ಯೂಶಲಿ ಕಾಮನ್ ಡಿಫ್ರೆನ್ಸ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಟು ಕಾನ್ಜುಗೇಟಿವ್ ಟರ್ಮ್ಸ್, ಅಂದರೆ A2 ಮೈನಸ್ A1 ಅಥವಾ A3 ಮೈನಸ್ A2. ಸೊ ಈ ಒಂದು ಕಾಂಬಿನೇಷನ್ ಎಲ್ಲಿದೆ ನೋಡಿ. ದ ರೈಟ್ ಆನ್ಸರ್ ಈಸ್ ಆ್ಯಕ್ಚುಲಿ A2 ಮೈನಸ್ A1. ಇಲ್ಲಿರೋ ಬೇರೆ ಯಾವುದಾದ್ರೂ 3 ಆಪ್ಷನ್ ನೋಡಿದ್ರೆ ದೆರ್ ಇಸ್ ಅ ಮಿಸ್ಟೇಕ್ ಹಿಯರ್. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಈಸ್ A2 ಮೈನಸ್ A1. ಇಟ್ ಈಸ್ ಗಿವನ್ ಇನ್ ಆಪ್ಷನ್ ಎ. ಓಕೆ, ಇದು ಸೆಲ್ಫ್ ಎಕ್ಸ್ಪ್ಲನೇಟರಿ, ಇದರಲ್ಲಿ ಅಂಥ ದೊಡ್ಡ ಕನ್ಫ್ಯೂಷನ್ ಇರೋದಿಲ್ಲ. ಓಕೆನಾ? ಓಕೆ, ನಮಗೊಂದು ಒಳ್ಳೆ ಬಿಗಿನಿಂಗ್ ಸಿಕ್ಕಿದೆ. ಲೆಟ್ಸ್ ಗೋ ಆನ್ ವಿತ್ ದಿ ಸೆಕೆಂಡ್ ಕ್ವೆಶ್ಚನ್. ಸೊ ಸೆಕೆಂಡ್ ಕ್ವೆಶ್ಚನ್ ಏನು ಹೇಳುತ್ತೆ, ಇಫ್ ದ nth ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 3n + 2, ಅಂದರೆ an ಇಸ್ ಈಕ್ವಲ್ ಟು 3n + 2 ಕೊಟ್ಟಿದ್ದಾನೆ. ದೆನ್ ಇಟ್ಸ್ ಫಿಫ್ತ್ ಟರ್ಮ್. ಸೊ ನನಗೆ A5 ಬೇಕು. ಸೊ A5 ಈಸ್ ನಥಿಂಗ್ ಬಟ್ 3 × 5 + 2. ನಿಮಗೆ ಇದು ಆಲ್ರೆಡಿ ಗೊತ್ತಿದೆ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಏನು ಬೇಕಿಲ್ಲ. ಸೊ 3 5s are 15 + 2. ಹೋಪ್ ಯು ಡೋಂಟ್ ಮೇಕ್ ಎನಿ ಮಿಸ್ಟೇಕ್. 15 + 2 ಈಸ್ ಈಕ್ವಲ್ ಟು 17. ಕರೆಕ್ಟಾ? ಸೊ 17 ಇರುವಂತಹ ಆಪ್ಷನು ಆಪ್ಷನ್ ಸಿ. ದಟ್ ವಿಲ್ ಗಿವ್ ಯು ಆರ್ ಕರೆಕ್ಟ್ ಆನ್ಸರ್. ನೋಡಿ, ವಿದಿನ್ ಅ ಮಿನಿಟ್ ಈ ಥರ ಕ್ವೆಶ್ಚನ್ಸ್ ನೀವು ಸಾಲ್ವ್ ಮಾಡಿಬಿಡ್ಬೋದು. ಆದಷ್ಟು ಈ ಥರ ಚಾಪ್ಟರ್ಸಲ್ಲಿ ಟೈಮ್ ಉಳಿಸ್ಕೊಳ್ಳಿ. ಸ್ವಲ್ಪ ಈ ಸರ್ಫೇಸ್ ಏರಿಯಾ, ವಾಲ್ಯೂಮ್ಸು ಮತ್ತು ಅಪ್ಲಿಕೇಶನ್ಸ್ ಆಫ್ ಟೆಕ್ನಾಮೆಟ್ರಿ ಕ್ವೆಶ್ಚನ್ಸ್ ಬಂದಾಗ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಈವನ್ ಸಮ್ಟೈಮ್ಸ್ ಸರ್ಕಲ್ಸ್ ಆ್ಯಂಡ್ ಟ್ರಯಾಂಗಲ್ಸ್. ಸರಿನಾ? ಓಕೆ, ಲೆಟ್ಸ್ ಗೋ ಆನ್ ಟು ದಿ ಥರ್ಡ್ ಕ್ವೆಶ್ಚನ್. ಸೊ ಥರ್ಡ್ ಕ್ವೆಶ್ಚನ್ ಏನು ಹೇಳುತ್ತೆ, ಇನ್ ದ ಸೀರೀಸ್ 5 + 7 + 9 ಅಪ್ ಟು 43 ಇದೆ. ಇಫ್ A20 ಈಸ್ ಈಕ್ವಲ್ ಟು 43, ದೆನ್ S20 ವ್ಯಾಲ್ಯೂ ಬೇಕಂತೆ. ಸೊ ಯಾವ ಫಾರ್ಮುಲಾ ತಗೊಳ್ಳೋದು? ಲುಕ್ ಹಿಯರ್, ಲಾಸ್ಟ್ ಟರ್ಮು 43 ಅಂತ ಹೇಳ್ತಿದ್ದಾನೆ, ಆದರೆ A20 ಈಸ್ ಈಕ್ವಲ್ ಟು 43 ಅಂದರೆ ಇದರಲ್ಲಿ ಆಲ್ರೆಡಿ 20 ಟರ್ಮ್ಸ್ ಇದೆ. ಇದೇ ನಮ್ಮ ಲಾಸ್ಟ್ ಟರ್ಮ್. ಓಕೆ, ಸೊ ಫಾರ್ಮುಲಾ ನಾನು ಯಾವ ಥರ ತಗೊಳ್ತೀನಿ, Sn ಇಸ್ ಈಕ್ವಲ್ ಟು n/2 × A + L. ನಮಗೆ ಇದು ಸೆಕೆಂಡ್ ಫಾರ್ಮುಲಾ, ಸಮ್ ಟು n ಟರ್ಮ್ಸ್ ಆಫ್ AP ಮೇಲೆ ಐ ವಿಲ್ ಯೂಸ್ ದಿಸ್. ಸೊ S20 ಈಸ್ ಈಕ್ವಲ್ ಟು 20/2. n ಇಸ್ ಈಕ್ವಲ್ ಟು 20 ಬರುತ್ತೆ. A + L ಅಂತಾದರೂ ತಗೋಬೋದು, ಅಥವಾ A + A20 ಅಂತ ತಗೊಳ್ಬೋದು. ಬೋತ್ ಆರ್ ಸೇಮ್. ಸೊ ದಿಸ್ ಇಸ್ ನಥಿಂಗ್ ಬಟ್ n/2 ಇಸ್ ಈಕ್ವಲ್ ಟು 20/2, ದಟ್ ಇಸ್ 10. A ಈಸ್ ಫಸ್ಟ್ ಟರ್ಮ್ ಇಸ್ ನಥಿಂಗ್ ಬಟ್ 5 + L ಲಾಸ್ಟ್ ಟರ್ಮ್ ಇಸ್ ಟು 43. ಕರೆಕ್ಟಾ? ಸೊ ದಿಸ್ ಇಸ್ ನಥಿಂಗ್ ಬಟ್ 10 × 43 + 5 ವಿಲ್ ಬಿ 48, ಆ್ಯಂಡ್ 48 × 10 ಮಿಸ್ಟೇಕ್ ಮಾಡೋ ಚಾನ್ಸೇ ಇಲ್ಲ, 480. ಕರೆಕ್ಟಾ? ಸೊ ಔಟ್ ಆಫ್ ದ 4 ಗಿವನ್ ಆಪ್ಷನ್ಸ್, ದ ರೈಟ್ ಆನ್ಸರ್ ಇಸ್ ಆರ್ ಆಪ್ಷನ್ ಡಿ. ಓಕೆನಾ? ತುಂಬ ಸಿಂಪಲ್ ಕ್ವೆಶ್ಚನ್ಸ್ ಇದು. ಯಾವುದೇ ಕಾರಣಕ್ಕೂ ಈ ಥರ ಕ್ವೆಶ್ಚನ್ಸಲ್ಲಿ ತಪ್ಪು ಮಾಡಬೇಡಿ. ಸರಿನಾ? ಲೆಟ್ಸ್ ಗೋ ಅಪ್ ಟು ದ ಫೋರ್ತ್ ಕ್ವೆಶ್ಚನ್. ಸೊ 25th ಕ್ವೆಶ್ಚನ್ ಸೇಸ್, ಫೋರ್ತ್ ಕ್ವೆಶ್ಚನ್, ದ 25th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬೇಕಂತೆ. ಈ ಪ್ರೋಗ್ರೆಷನಲ್ಲಿ ನಮಗೆ ಯೂಶಲಿ ವಿ ನೋ ದ ಫಾರ್ಮುಲಾ, an is equal to A + n - 1 × D. ಫಾರ್ಮುಲಾ ನಾನು ಬರೆಯೋಕ್ಕೆ ಹೋಗಲ್ಲ. A25 is equal to A + 25 - 1, ದಟ್ ಈಸ್ ನಥಿಂಗ್ ಬಟ್ 24D. ಓಕೆ, ಇದರಲ್ಲಿ ನಿಮಗೇನು ಕನ್ಫ್ಯೂಷನ್ಸ್ ಇರೋದಿಲ್ಲ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ A ವ್ಯಾಲ್ಯೂ ಮೀನ್ಸ್ ಫಸ್ಟ್ ಟರ್ಮ್ ಇಸ್ 3 + 24 × D ವ್ಯಾಲ್ಯೂ. D ವ್ಯಾಲ್ಯೂ ಅಂದರೆ ಕಾಮನ್ ಡಿಫ್ರೆನ್ಸ್ ತೊಗೊಂಡು ನೋಡಿ. 8 - 3 ತೊಗೊಂಡ್ರೆ 5 ಬರುತ್ತೆ, ಅಥವಾ 13 - 8 ತೊಗೊಂಡ್ರು 5ನೇ ಬರುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ 3 + 24 5s are 120. So 120 + 3 is nothing but 123. So is the arithmetic progression alli the 25th term is 1 2 3. Okay, so 123 iruvanto option B, that will give us our right answer. ಗೊತ್ತಾಗ್ತಿದೆಯಲ್ಲ?
ನಾನು ಆದಷ್ಟು ನಿಮಗೆ ಸ್ವಲ್ಪ ಸ್ಪೀಡ್ ಪಿಕಪ್ ಮಾಡುವಂತಹ ಐಡಿಯಾಸ್ ಹೇಳ್ಕೊಡ್ತೀನಿ. ಓಕೆ, ಸೊ ದಿಸ್ ಇಸ್ ಹೌ ಆದಷ್ಟು ಸ್ವಲ್ಪ ಆದಷ್ಟು ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ ಮಾಡಿ. ಓಕೆ, ಸೊ ದಟ್ ವಾಸ್ ಅವರ್ ಫೋರ್ತ್ ಕ್ವೆಶ್ಚನ್. ಓಕೆ ಫ್ರೆಂಡ್ಸ್, ಫಿಫ್ತ್ ಕ್ವೆಶ್ಚನ್, ದ ಸಮ್ ಆಫ್ ಫಸ್ಟ್ 20 ಆಡ್ ನ್ಯಾಚುರಲ್ ನಂಬರ್ಸ್. ಇದು ಯೂಶಲಿ ನೀವು ಪ್ರೊಸೀಜರ್ ವೈಸ್ ನೋಡೋಕ್ಕೋದ್ರೆ ಫಸ್ಟ್ 20 ಆಡ್ ನ್ಯಾಚುರಲ್ ನಂಬರ್ಸ್ ಅಂದರೆ 1 + 3 + 5 ಅಪ್ ಟು ಸೋ ಆನ್ ಹೋಗ್ತಾ ನೀವು 30 ಟರ್ಮ್ಸ್ ಯು ಹ್ಯಾವ್ ಟು ಫೈಂಡ್ ಔಟ್ 30 ಇನ್ ದಿಸ್. ಓಕೆ, ಇದು ನೀವು ಯೂಶುವಲ್ ಮಾಡುವಂತಹ ಪ್ರೊಸೀಜರ್. ಓಕೆ, ಇಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಫಾರ್ಮುಲಾ ಕೊಡ್ತೀನಿ. ಆ ಫಾರ್ಮುಲಾ ನಿಮಗೆ 1 ನಿಮಿಷದಲ್ಲಿ, ಮೀನ್ಸ್ 1 ನಿಮಿಷ ಬೇಡ, 15 ಸೆಕೆಂಡ್ಸಲ್ಲಿ ನಿಮಗೆ ಆನ್ಸರ್ ಬರುತ್ತೆ. ಏನದು ಅಂದರೆ ದ ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್. ಇಲ್ಲಿ 30 ಕೊಟ್ಟಿದ್ದಾನೆ, ನಾನು ಜನರಲ್ ಆಗಿ n ಆಡ್ ನಂಬರ್ಸ್, ಇದೊಂದು ಸ್ಪೆಷಲ್ ಫಾರ್ಮುಲಾ, ಸುಮ್ಮನೆ ಹಿಂಗೆ ನೆನ್ಪಿಟ್ಕೊಳ್ಳಿ. 2n - 1 ಅಂದರೆ ದಿಸ್ ಇಸ್ ಹೌ ದಿ ಆಡ್ ನಂಬರ್ಸ್ ಆರ್ ಡಿನೋಟೆಡ್ ಬೈ, ಬಿಕಾಸ್ n = 0 ಹಾಕಿದ್ರೆ 2 - 1 = 1. ಸೊ ದಟ್ ಈಸ್ ದ ಫಸ್ಟ್ ಆಡ್ ನಂಬರ್. ಸೊ ಸಮ್ ಆಫ್ n ಆಡ್ ನಂಬರ್ಸ್ ಇಸ್ ಗಿವನ್ ಬೈ ಆ್ಯಕ್ಚುಲಿ n². ಇದು ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರಲಿಕ್ಕೆ ಚಾನ್ಸಸ್ ಇಲ್ಲ. ಓಕೆ, ಇದು ಸ್ಪೆಷಲ್ ಫಾರ್ಮುಲಾ. ಯಾಕೆ ಹೇಳ್ತೀನಿ ಅಂದರೆ 1 ಸೆಕೆಂಡಲ್ಲಿ ಬರೀಬೇಕು. ಈಗ ನಮಗೆ ಸಮ್ ಆಫ್ ಫಸ್ಟ್ 30 ಆಡ್ ನ್ಯಾಚುರಲ್ ನಂಬರ್ಸ್ ಬೇಕು ಅಂತಂದರೆ ಜಸ್ಟ್ ಟೇಕ್ 30². ಸೊ 30² ಇಸ್ ನಥಿಂಗ್ ಬಟ್ 900 ಆ್ಯಂಡ್ ಮೈ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಓಕೆ, ಇದು ನಾನು ಹೇಳ್ಕೊಡ್ತಿರೋದು ನಿಮಗೆ ಶಾರ್ಟ್ಕಟ್ ಮೆಥಡ್. ಅರ್ಥ ಆಗ್ತಿದೆಯಾ? ಒಂದು ವೇಳೆ ನಿಮಗೆ ಈ ಮೆಥಡ್ ಇಷ್ಟ ಆಗಲಿಲ್ಲ ಅಂತಂದರೆ ಸೀಕ್ವೆನ್ಸ್ ತೊಗೊಳ್ಳಿ, ಸಮ್ ಆಫ್ ಆಡ್ ನಂಬರ್ಸು S30 ಕಂಡುಹಿಡಿ. ದಟ್ ವುಡ್ ಬಿ ದ ಸಮ್ ಆಫ್ ಫಸ್ಟ್ 30 odd numbers. ಅರ್ಥ ಆಗ್ತಿದೆಯಾ? ವೆಲ್, ಹೋಪ್ ಯು ಎಂಜಾಯ್ಡ್ ದ ನ್ಯೂ ಫಾರ್ಮುಲಾ. Now let's take up the sixth question. Now sixth question is related to circles. In the figure, secant of the circle with center O. ಇಲ್ಲಿ secant ಯಾವುದು ಅಂತ ಕಂಡುಹಿಡಿಯಬೇಕಂತೆ. ಚೆಕ್ ಮಾಡೋಣ. AB is a tangent, XY is a chord, OP is a radius. So secant ಅಂದ್ರೆ ಏನು? The line which cuts the circle at 2 points. So what is the secant here? Secant is MN. ಕರೆಕ್ಟಾ? ಸೊ ನಮ್ಮ ಸೀಕೆಂಟ್ MN ಆಪ್ಷನ್ ಇಟ್ಟಿರುವಂಥದ್ದು ಆಪ್ಷನ್ ಇಸ್ ಸಿ. ಗೊತ್ತಾಗ್ತಿದೆಯಾ? ಇನ್ ಕೇಸ್ ಇದೇ ಕ್ವೆಶ್ಚನ್ನ ಟ್ಯಾಂಜೆಂಟ್ ಯಾವುದು ಅಂತ ಕೇಳಿದ್ರೆ AB ಆಗುತ್ತೆ. ಓಕೆ, ಕಾರ್ಡ್ ಯಾವುದು ಅಂತ ಕೇಳಿದ್ರೆ XY ಆಗುತ್ತೆ. ರೇಡಿಯಸ್ ಯಾವುದು ಅಂತ ಯೂಶಲಿ ಕೇಳೋದಿಲ್ಲ, ಬಿಕಾಸ್ ಇಟ್ಸ್ ಕ್ವೈಟ್ ವೆರಿ ಸಿಂಪಲ್. ಯೂಶಲಿ ಕೇಳಿದರೆ ಸೀಕೆಂಟ್ ಕೇಳಬೇಕು ಅಥವಾ ಟ್ಯಾಂಜೆಂಟ್ ಕೇಳಬೇಕು. ಸೀಕೆಂಟ್ ಆದರೆ MN, ಟ್ಯಾಂಜೆಂಟ್ ಆದರೆ AB. ಗೊತ್ತಾಗ್ತಿದೆಯಲ್ಲ? ಫೈನ್. ಓಕೆ, ಈ ಕ್ವೆಶ್ಚನ್ ನೋಡಿ, ಕ್ವೆಶ್ಚನ್ ನಂಬರ್ 7. ಯೂಶಲಿ ಸ್ಟೇಟ್ಮೆಂಟ್ ಸ್ವಲ್ಪ ದೊಡ್ಡದಿತ್ತು, ಓದೋಕ್ಕೆ ಸ್ವಲ್ಪ ಲೆಂತಿ ಆಯಿತು ಅಂದರೆ ಮಕ್ಕಳು ತಪ್ಪು ಮಾಡುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇಟ್ಸ್ ಅ ವೆರಿ ಸಿಂಪಲ್ ಕ್ವೆಶ್ಚನ್. ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ 2 ಟ್ಯಾಂಜೆಂಟ್ಸ್ ಆರ್ ಡ್ರಾನ್ ಟು ಅ ಗಿವನ್ ಸರ್ಕಲ್. ಸೊ ಒಂದು ಸರ್ಕಲ್ನ ಹೊರಗಡೆ ಪಾಯಿಂಟಿಂದ 2 ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು ಅಂತ ನಮಗೆ ಗೊತ್ತಿದೆ. ಅವರು 2 ಟ್ಯಾಂಜೆಂಟ್ ಡ್ರಾ ಮಾಡ್ತಿದ್ದಾರೆ ಅಂತೆ. ಇಫ್ ದ ಲೆಂತ್ ಆಫ್ ಒನ್ ಆಫ್ ದೆಮ್ ಈಸ್ 8 centimeter, ದೆನ್ ದ ಲೆಂತ್ ಆಫ್ ದಿ ಅದರ್ ಇಸ್. ಓಕೆ, ಸೊ 2 ಟ್ಯಾಂಜೆಂಟ್ ಎಕ್ಸ್ಟರ್ನಲ್ ಪಾಯಿಂಟಿಂದ ಡ್ರಾ ಮಾಡ್ಬೋದು. ಒಂದು ಟ್ಯಾಂಜೆಂಟ್ನ ಲೆಂತು 8 centimeter ಕೊಟ್ಟಿದ್ದಾನೆ. ಸೊ ಇನ್ನೊಂದು ಟ್ಯಾಂಜೆಂಟ್ ಲೆಂತ್ ಏನಿರುತ್ತೆ? ಕಣ್ಮುಚ್ಕೊಂಡು ಸೇಮ್ 8 centimeter ಇರುತ್ತೆ. ಬಿಕಾಸ್ ಡಯಾಗ್ರಾಮ್ ಕೊಡ್ತೀನಿ ನೋಡಿ. ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಆಫ್ ಈಕ್ವಲ್ ಲೆಂತ್ಸ್. ಓಕೆ, ಸೊ ಇಲ್ಲಿ ಇನ್ನೊಂದು ಟ್ಯಾಂಜೆಂಟ್ ಕೂಡ ಲೆಂತ್ ಏನಿರುತ್ತೆ? ಸೇಮ್ ಇರುತ್ತೆ, 8 centimeter. ಓಕೆ, ಸೊ ದಟ್ ಈಸ್ ಆಪ್ಷನ್ ಸಿ. ಇದಕ್ಕೆ ನೀವು ಡಯಾಗ್ರಾಮ್ ಬರೀ ಅವಶ್ಯಕತೆಯೇ ಇಲ್ಲ. ಓಕೆ, ನಿಮ್ಮ ರೆಫರೆನ್ಸಿಗೆ ಬೇಕಿದ್ರೆ ಡಯಾಗ್ರಾಮ್ ಕೊಡ್ತೀನಿ, ಪ್ಲೀಸ್ ಚೆಕ್ ಇಟ್. ಸೊ ಡಯಾಗ್ರಾಮ್ ಈ ಥರ ಇರುತ್ತೆ. ಇದು ಸರ್ಕಲು, ಸೆಂಟರ್, ದಿಸ್ ವುಡ್ ಬಿ ದ ಸೆಂಟರ್. ಇದು ಆ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ಇದನ್ನು ದಿಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎ ಅಂತ ತೊಗೊಂಡು ಪಿ ತೊಗೊಂಡ್ರೆ ಡೆಫಿನೆಟ್ಲಿ ದ ಲೆಂತ್ PA ಈಸ್ ಈಕ್ವಲ್ ಟು PB. ಓಕೆ, ಸೊ ಒಂದು 8 centimeter ಇತ್ತಂದರೆ ಆಟೋಮ್ಯಾಟಿಕಲಿ ಸೆಕೆಂಡ್ ಒನ್, ದ ಅದರ್ ಒನ್ ಆಲ್ಸೋ ವುಡ್ ಬಿ 8 centimeter. ಓಕೆ, ಸೊ ಹೋಪ್ ನಿಮಗೆ ಈಗ ಇದ್ದ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಿದೆ. ವಿತ್ ದಟ್ ವಿ ಶಾಲ್ ಗೋ ಆನ್ ಟು ದಿ 8th question. ಓಕೆ, 8th question ಈ ಥರ ಹೇಳುತ್ತೆ. ಇನ್ ಅ ಗಿವನ್ ಸರ್ಕಲ್ ದ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಆ್ಯಂಡ್ ದ ರೇಡಿಯಸ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್. ಏನಿದು? ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ ಗೊತ್ತಿರಬೇಕು. ಆ್ಯಂಗಲ್ ಬಿಟ್ವೀನ್ the radius and the tangent at the point of contact will always be a right angle which is equal to 90 degrees. So right option ಯಾವುದು? ಆಪ್ಷನ್ ಬಿ ಇರುತ್ತೆ, 90 degrees. ಓಕೆ, ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಷನ್ ಇನ್ ದಿಸ್. ಓಕೆ, ಇದಕ್ಕೊಂದು ಡಯಾಗ್ರಾಮು ಕೊಟ್ಬಿಡ್ತೀನಿ ಜಸ್ಟ್ ಫಾರ್ ರಿಮೆಂಬರೆನ್ಸ್. ನಾವು ಇಲ್ಲಿ ನೋಡ್ಬೋದು, ಸರ್ಕಲ್ ಇದೆ, ವಿ ನೋ ದಿಸ್ ಇಸ್ ದ ರೇಡಿಯಸ್. ಓಕೆ, ದಿಸ್ ಇಸ್ ದ ಟ್ಯಾಂಜೆಂಟ್. ಸೊ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ರೇಡಿಯಸ್ಗೂ ಮತ್ತು ಟ್ಯಾಂಜೆಂಟ್ಗೂ ಇರುವಂತಹ ಆ್ಯಂಗಲ್ ಡಿಫ್ರೆನ್ಸು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ವಿಚ್ ಈಸ್ ಈಕ್ವಲ್ ಟು 90 degrees. ಸರಿನಾ? ಓಕೆ,
So hope you don't have any confusions. Let's take the 9th question. Now moving on to the question number 9. In the two similar triangles, so triangle similars ಅಂತ ಹೇಳ್ತಿದೆ, if the ratio of the corresponding side is 3:4, then the area of these triangles are in the ratio. ಅಂದರೆ corresponding sides ratio ಕೊಟ್ಟಿದ್ದಾನೆ 3:4, then the corresponding area ratio ಏನಿರುತ್ತೆ, ನಾನಂತೂ ಕಣ್ಮುಚ್ಕೊಂಡು ಇಲ್ಲಿ 3:4 ಇರೋದ್ರಿಂದ 3 ಸ್ಕ್ವೇರು 9, 4 ಸ್ಕ್ವೇರ್ 16. ಸೊ ಕರೆಕ್ಟ್ ಆನ್ಸರು 9:16 ಅಂತ ಹೇಳ್ಬಿಟ್ಟು ಆಪ್ಷನ್ ಸಿನ ಟಿಕ್ ಮಾಡ್ತೀನಿ. ಓಕೆ, ಈಗ ನಿಮಗೆ ಆನ್ಸರ್ ಏನೋ ಗೊತ್ತಾಯಿತು, ಬಟ್ ಹೇಗೆ ಗೊತ್ತಾಯಿತು? ಇನ್ ಕೇಸ್ ಸ್ಟೂಡೆಂಟ್ಸ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ರೀಸನ್ ಕೊಡ್ತೀನಿ ನೋಡಿ. ಸೊ ದಿಸ್ ಇಸ್ ದ ರೀಸನ್. ವಾಟ್ ಈಸ್ ದ ರೀಸನ್? ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಎ ಬಿ ಸಿ, ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ದ ಕರಸ್ಪಾಂಡಿಂಗ್ ಸೈಡ್ ರೇಷಿಯೋನ ಸ್ಕ್ವೇರ್ ಇರುತ್ತೆ. ಓಕೆ, ಅದರ ಏರಿಯಾ ರೇಷಿಯೋ. ಓಕೆ, ಸೊ ಸೈಡ್ ರೇಷಿಯೋ 3:4 ಕೊಟ್ಟಿರೋದ್ರಿಂದ ಇದರ ಸ್ಕ್ವೇರ್ ತಗೊಳ್ಳಿ. 3 ಸ್ಕ್ವೇರ್ ಇಸ್ 9, 4 ಸ್ಕ್ವೇರ್ ಇಸ್ 16. ಓಕೆ, ಸೊ ಆ ಒಂದು ಕಾರಣದಿಂದ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ವಿಚ್ ಇಸ್ 9:16. ಓಕೆ, ಸರಿ. ಈಗ 10th ಕ್ವೆಶ್ಚನ್ ತಗೊಳ್ಳೋಣ. ಸೊ ಹಿಯರ್ ಕಮ್ಸ್ ಟು 10th ಕ್ವೆಶ್ಚನ್. ಇನ್ ಅ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಯಾವುದು? ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಫ್ ಲೆಂತ್ಸ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಸೈಡ್ಸ್ ಆರ್ 3 centimeter and 4 centimeter, then the length of the hypotenuse is. ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೊಂಡಿದ ತಕ್ಷಣ ಹೈಪೋಟಿನಿಯಸ್ ಬಿಟ್ಟರೆ ಎರಡೂ ಸೈಡು ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಆ ಎರಡು ಪರ್ಪೆಂಡಿಕ್ಯುಲರ್ ಸೈಡ್ಸ್ ಒಂದು 3 ಸೆಂಟಿಮೀಟರ್, ಒಂದು 4 ಸೆಂಟಿಮೀಟರ್ ಇರುತ್ತಂತೆ. ಹಾಗಿದ್ಮೇಲೆ ಹೈಪೋಟಿನಿಯಸ್ನ ಲೆಂತ್ ಏನು ಅಂತ ಪ್ರಶ್ನೆ. ಓಕೆ, ಲೆಟ್ಸ್ ಡ್ರಾ ದ ಸಿಂಪಲ್ ಡಯಾಗ್ರಾಮ್. ನಿಮ್ಗೆ ಆ್ಯಕ್ಚುಲಿ ಡಯಾಗ್ರಾಮ್ ಇಲ್ಲದೇ ನೀವು ಬರ್ಕೋಬೋದು, ಬಿಕಾಸ್ ಪರ್ಪೆಂಡಿಕ್ಯುಲರ್ ಸೈಡ್ಸು 3 ಮತ್ತು 4 ಇರೋದ್ರಿಂದ ಹೈಪೋಟಿನಿಯಸ್ ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ? ಸ್ಕ್ವೇರ್ ಆನ್ ದ ಹೈಪೋಟಿನಿಯಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ ಆಫ್ ದ ರಿಮೈನಿಂಗ್ 2 sides. ಸೊ 4 ಸ್ಕ್ವೇರ್ ಇಸ್ 16, 3 ಸ್ಕ್ವೇರ್ ಇಸ್ 9. ಓಕೆ, 16 ಪ್ಲಸ್ 9 is 25. ಸೊ 25ನ ರೂಟ್ ಏನಾಗುತ್ತೆ? 5 ಸೆಂಟಿಮೀಟರ್ ಆಗುತ್ತೆ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಇದು ನಾನು ವಿದೌಟ್ ಡಯಾಗ್ರಾಮ್ ಬರೆಯದೇ ಹೇಳಿರೋದು. ಇನ್ ಕೇಸ್ ನಿಮಗೆ ವಿತ್ ಡಯಾಗ್ರಾಮ್ ಬೇಕಿದ್ರೆ ಜಸ್ಟ್ ಲುಕ್ ಎಟ್ ದ ಡಯಾಗ್ರಾಮ್ ನಾವು. ಸೊ ಈಗ ಡಯಾಗ್ರಾಮ್ ಕನ್ಸಿಡರ್ ಮಾಡಿ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡಿದ್ದೀನಿ. 2 ಪರ್ಪೆಂಡಿಕ್ಯುಲರ್ ಸೈಡ್ಸ್ ಇವೆರಡು ಆಗುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ ಇದು ಚಿಕ್ಕದು ಮತ್ತು ಇದು ದೊಡ್ಡದು ಅಂತ. ಸೊ ಇಟ್ಸ್ ಅಪ್ ಟು ಯು. ಇದನ್ನು 3 ಸೆಂಟಿಮೀಟರ್, ಇದನ್ನು 4 ಸೆಂಟಿಮೀಟರ್ ತೊಗೊಂಡ್ರೆ ಇದು ಏನು ಅಂತ ನಿಮಗೆ ನೆನಪಿರಬೇಕು. ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಇದು ಯಾವುದು? 3, 4 ಮತ್ತು ಎರಡು ಪರ್ಪೆಂಡಿಕ್ಯುಲರ್ ಸೈಡ್ಸ್ 3 ಮತ್ತು 4 ಇದ್ದರೆ ಡೆಫಿನೆಟ್ಲಿ ಹೈಪೋಟೆನಿಯಸ್ಸು 5 ಸೆಂಟಿಮೀಟರ್ ಇರುತ್ತೆ. ಇದನ್ನು ನೀವು ಪೈಥಾಗೋರಸ್ ಥಿಯರಮ್ ಯಾವುದು ನಮ್ಗೆ ಗೊತ್ತಲ್ಲ, AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ PC ಸ್ಕ್ವೇರ್, ಇದನ್ನು ಯೂಸ್ ಮಾಡಿಕೊಂಡು ನೀವೇ ಕಂಡಿದ್ದೀರಿ. ಡೆಫಿನೆಟ್ಲಿ ದ ಹೈಪೋಟೆನಿಯಸ್ ಲೆಂತ್ ವುಡ್ ಬಿ 5 ಸೆಂಟಿಮೀಟರ್. ಸೊ 5 ಸೆಂಟಿಮೀಟರ್ ಇರುವಂಥ ಆಪ್ಷನ್ ಎ, ಆ್ಯಂಡ್ ದಟ್ ವುಡ್ ಬಿ ದ ಕರೆಕ್ಟ್ ಆನ್ಸರ್. ಗೊತ್ತಾಗ್ತಿದೆಯಾ? ಓಕೆ ಕಿರಣ, ಅರ್ಥ ಆಗ್ತಿದೆಯೇನಪ್ಪ? ಓಕೆ, ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಒನ್. ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್ ಪರ್ಟೈನಿಂಗ್ ಟು ಟ್ರಯಾಂಗಲ್ಸ್. In the figure, to state triangle ABC similar to triangle PQR, ಈ ಎರಡೂ ಟ್ರಯಾಂಗಲ್ಲು ಸಿಮಿಲರ್ ಇದೆ ಅಂತ ಹೇಳಬೇಕು ಅನ್ನೋದಾದರೆ ದ ಸಿಮಿಲಾರಿಟಿ ಕ್ರೈಟೀರಿಯಾ ಯೂಸ್ಡ್ ಇಸ್. ಸೊ ಇಲ್ಲಿ 4 ಕ್ರೈಟೀರಿಯಾ ಕೊಟ್ಟಿದ್ದಾರೆ ನಮ್ಗೆ ಗೊತ್ತು. AAA, SSS ASA ಆರ್ SAS. ಓಕೆ, ಯಾವ ಕ್ರೈಟೀರಿಯಾ ಯೂಸ್ ಮಾಡಿಕೊಂಡು ನಾವು ಇವೆರಡನ್ನು ಸಿಮಿಲರ್ ಅಂತ ಹೇಳ್ತೀವಿ ಅಂತ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಸೈಡ್ಸ್ ಅಂತೂ ಕೊಟ್ಟೇ ಇಲ್ಲ. ಓಕೆ, ಸೊ ಸೈಡ್ ಬೇಸ್ ಅಂತೂ ಹೇಳೋಕ್ಕಾಗೋದಿಲ್ಲ ನಾವು, ಬಿಕಾಸ್ ಒನ್ ಆ್ಯಂಗಲ್ ಇಸ್ 80, ಇನ್ನೊಂದು 80 ಬರುತ್ತೆ. ನಾವು ಡೆಫಿನೆಟ್ಲಿ ನಾವು 80 + 60 ತಗೊಂಡು ನೋಡಿ. 80 + 60 ಎಷ್ಟು? 140. ಸೊ ಸಮ್ ಆಫ್ 3 angles ಆಫ್ ಎ ಟ್ರಯಾಂಗಲ್ ಎಷ್ಟು? 140 ಡಿಗ್ರೀಸ್, 180 ಡಿಗ್ರೀಸ್, ಕರೆಕ್ಟಾ? ಸೊ ಇವೆರಡೂ ಸೇರಿ 140 ಇರೋದ್ರಿಂದ ಡೆಫಿನೆಟ್ಲಿ ಇದು 40 ಡಿಗ್ರೀಸ್ ಬರಲೇಬೇಕು. ಕರೆಕ್ಟ್ ತಾನೇ? ಎಸ್ ಸಂಗೀತ, ಅರ್ಥ ಆಗ್ತಿದೆಯಲ್ಲಪ್ಪ? ಓಕೆ, ಈಗ ನಾವಿಲ್ಲಿ ನೋಡ್ತೀವಿ ದಿಸ್ ಈಸ್ 80 ಡಿಗ್ರಿ ಆ್ಯಂಡ್ ದೀಸ್ 2 ಆರ್ 40 ಡಿಗ್ರಿ. ಸೊ ಆಟೋಮ್ಯಾಟಿಕಲಿ ಆ್ಯಂಗಲ್ ಪಿ ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ ಎ ವಿಚ್ ಈಸ್ ಈಕ್ವಲ್ ಟು 60 ಡಿಗ್ರಿ. ಓಕೆ, ಸೊ ಹೆನ್ಸ್ ದ ಕ್ರೈಟೀರಿಯಾ ವಿ ಆರ್ ಗೋನ್ ಟು ಯೂಸ್ ಇಸ್ ಆಲ್ ದ 3 angles ಆರ್ ಈಕ್ವಲ್. ಅಂದರೆ ಆ್ಯಂಗಲ್ 3 angles ಆರ್ ಈಕ್ವಲ್ ಇರುವಂತಹ ಕ್ರೈಟೀರಿಯಾ. ಸೊ ಆ ಕ್ರೈಟೀರಿಯಾ ಇರುವಂಥ ಆಪ್ಷನ್ ಇಸ್ ಆಪ್ಷನ್ ಎ, ಆ್ಯಂಡ್ ದ ರೈಟ್ ಆನ್ಸರ್ ವುಡ್ ಬಿ ಆಪ್ಷನ್ ಎ ಫಾರ್ ಅಸ್. ಓಕೆ, ಗೊತ್ತಾಗ್ತಿದೆಯಲ್ಲ? ಕೆಲವ್ರಿಗೆ ಟ್ರಯಾಂಗಲ್ಸ್ ಕ್ವೆಶ್ಚನ್ ಚಾಪ್ಟರ್ ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತೀರಿ. ಕನ್ಫ್ಯೂಷನ್ ಬೇಡ, ಕ್ವೆಶ್ಚನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆ ಬೇಸ್ ಮೇಲೆ ಯು ಕ್ಯಾನ್ ಸಾಲ್ವ್ ದಿ ಆನ್ಸರ್. ಓಕೆನಾ? ಲೆಟ್ಸ್ ಟೇಕ್ ಅಪ್ ದಿ 12th ಒನ್. ನಾವು 12th ಕ್ವೆಶ್ಚನ್ ಇಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್, ತುಂಬ ಈಸಿ ಇದೆ. ಇನ್ ದ ಫಿಗರ್ DE is parallel to BC. ಅಂದರೆ ಇವೆರಡು ಪ್ಯಾರಲಲ್ ಸೈಡ್ಸ್ ಅಂತೆ. ಓಕೆ, ಯು ಕ್ಯಾನ್ ಟೇಕ್ ದೀಸ್ 2 sides ಆರ್
ಪ್ಯಾರಲಲ್. ಗೊತ್ತಾಗ್ತಿದೆಯಾ? ಪ್ಯಾರಲಲ್ ಇದ್ಮೇಲೆ ಅವನೇನು ಕೇಳ್ತಿದ್ದಾನೆ, ಎ ಡಿ by db, ಅಂದರೆ ಈಸ್ ಆಸ್ಕಿಂಗ್ ದೀಸ್ ಟು ರೇಷಿಯೋ ಬಿಕಾಸ್ ದೀಸ್ ಟು ಸೈಡ್ಸ್ ಆರ್ ಪ್ಯಾರಲಲ್. ಅರ್ಥ ಆಗ್ತಿದೆಯಾ? ದಿ ಅದರ್ ಟೂ ಸೈಡ್ಸ್ ವುಡ್ ಬಿ ಇನ್ ದ ಈಕ್ವಲ್ ಪ್ರಪೋರ್ಷನ್. ನೆನಪಿದೆಯಲ್ಲ, ಥಿಯರಮ್ ನೆನಪಿರಲಿ. ಎರಡು ಸೈಡು ಪ್ಯಾರಲಲ್ ಇರೋದ್ರಿಂದ ಇವೆರಡೂ ಪ್ರಪೋರ್ಷನಲ್ ಇರುತ್ತೆ. ಸೊ ಅದನ್ನು ಬೇಕಿದ್ರೆ ನೀನು ಎ ಡಿ ಬೈ ಎ ಬಿ ಆದರೂ ತೊಗೊಳ್ಬೋದು ರೇಷಿಯೋ, ಅಥವಾ ಎ ಡಿ ಬೈ ಬಿ ಡಿ ಆದರೂ ತೊಗೊಳ್ಬೋದು. ಅವನಿಗೆ ಯಾವುದು ಬೇಕೋ ಅದನ್ನು ಕೊಡೋಣ. ಸೊ ಎ ಡಿ ಬೈ ಡಿ ಬಿ ಕೇಳ್ತಿದ್ದೇನೆ. ದಿಸ್ ರೇಷಿಯೋ ವಿಲ್ ಬಿ ಸೇಮ್ ಆ್ಯಸ್ ಎ ಇ ಬೈ ಇ ಸಿ. ಗೊತ್ತಾಗ್ತಿದೆಯಾ? ಸೊ ಹುಡುಕಿ ಎ ಇ ಬೈ ಎಲ್ಲಿದೆ? ಸೊ ಎ ಇ ಬೈ ಇ ಸಿ ಇರೋದು ಆಪ್ಷನ್ ಡಿ. ದಟ್ ವುಡ್ ಬಿ ಆರ್ ರೈಟ್ ಆನ್ಸರ್. ಓಕೆ, ನೀವಿಲ್ಲಿ ನೋಡಬೇಕಾಗಿರೋದು ಏನು ಅಂತಂದರೆ, ಒಂದು ಯಾವ ಎರಡು ಸೈಡು ಪ್ಯಾರಲಲ್ ಇದೆ, ಪ್ಯಾರಲಲ್ ಯಾವ ಸೈಡ್ ಇದೆಯೋ ಆ ಸೈಡನ್ನ ಬಿಟ್ಬಿಡಿ. ಸೊ ಡೆಫಿನೆಟ್ಲಿ ರೇಷಿಯೋ ತೊಗೊಳ್ಳುವಾಗ ಅದರ ಯಾವುದು ಉಳಿದಿರುತ್ತೋ ಅದರ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ತೊಗೊಳ್ತೀವಿ. ಗೊತ್ತಾಗ್ತಿದೆಯಾ? ಸೊ ಈ ಎರಡು ಸೈಡ್ ತೊಗೊಂಡೆ ಅಂದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಇವೆರಡು ಸೈಡ್ ಇರುತ್ತೆ. ಸರಿನಾ? ತುಂಬ ಈಸಿ ಇದೆ. ಇಟ್ಸ್ ಎ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ಕನ್ಫ್ಯೂಸ್ ಆಗೋ ಚಾನ್ಸೇ ಇಲ್ಲ. ಓಕೆ, ಫೈನ್. ಲೆಟ್ಸ್ ಟೇಕ್ ಅಪ್ the 13th one. Here comes the 13th question. In the figure, QR is equal to 24 centimeter, NR is equal to 4 centimeter. Okay, and MN is equal to 6 centimeter. Then the length of PQ. Okay, so idunna 6 centimeter ide. This PQ I have to find out. Okay, now see the length. He is taking two triangles, the smaller one and the bigger one into consideration. So smaller one ಅಥವಾ ಎರಡೂ ಟ್ರಯಾಂಗಲ್ನ ಬೇಸ್ ಮತ್ತು ಹೈಟ್ ಕೊಟ್ಟಿದ್ದಾನೆ. ಓಕೆ, ದೇರ್ ಫೋರ್ ಸಿ ದ ರಿಲೇಷನ್ ವಿ ಆರ್ ಟೇಕಿಂಗ್. ದ ಬಿಗರ್ ಸ್ಮಾಲರ್ ಬೇಸ್ ಏನು? ಸ್ಮಾಲರ್ ಬೇಸ್ ಆಫ್ ದ ಟ್ರಯಾಂಗಲ್ ಇಸ್ ಎನ್ ಆರ್ ಡಿವೈಡೆಡ್ ಬೈ ದ ಬಿಗರ್ ಟ್ರಯಾಂಗಲ್ ಬೇಸ್ ಇಸ್ ಕ್ಯೂ ಆರ್. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ದ ಸ್ಮಾಲರ್ ಟ್ರಯಾಂಗಲ್ ಹೈಟ್ ಇಸ್ ಎಮ್ ಎನ್ ಡಿವೈಡೆಡ್ ಬೈ ದ ಬಿಗರ್ ಟ್ರಯಾಂಗಲ್ ಹೈಟ್ ಇಸ್ ಪಿ ಕ್ಯೂ. ಇದೊಂದು ರಿಲೇಷನ್ ತುಂಬ ಇಂಪಾರ್ಟೆಂಟ್ ರಿಲೇಷನ್. ಇದೊಂದು ರಿಲೇಷನ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಡೆಫಿನೆಟ್ಲಿ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಓಕೆ, ಸೊ ಎನ್ ಆರ್ ಏನು? ಇ ಹಸ್ ಗಿವನ್ ಯು 4 ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ 24. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಎಮ್ ಎನ್ ಎಸ್ ಟು 6 ಡಿವೈಡೆಡ್ ಬೈ ಪಿ ಕ್ಯೂ. ಐ ಡೋಂಟ್ ನೋ. ಓಕೆನಾ? ನಾ ವಾಟ್ ಐ ಕ್ಯಾನ್ ಡೂ ಇಟ್ ಇಸ್, ಇಫ್ ಪಾಸಿಬಲ್ ಕ್ಯಾನ್ ಕ್ಯಾನ್ಸಲ್ 4 1s are 4 6s are 24. ಕರೆಕ್ಟಾ? ದೇರ್ ಫೋರ್ 1/6 is equal to 6 by PQ. Therefore cross multiply ಮಾಡಿ 1 into PQ is PQ is equal to 6 into 6 is 36. ನೋಡಿ ಎಷ್ಟು ಈಸಿಯಾಗಿ ಬಂತು. Therefore the right answer is 36. ಯೂನಿಟ್ ಇರೋದು ಮೀಟರು, 36 meter. Okay, so 36 meter is an option B. Therefore the right answer is option B, 36 meter. Okay, so triangles ಅಂದ ತಕ್ಷಣ ಕನ್ಫ್ಯೂಷನ್ ಆಗಬಾರ್ದು. ನೀಟಾಗಿ ಡೇಟಾನ ಅರ್ಥ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ, ಯು ವಿಲ್ ಡೆಫಿನೆಟ್ಲಿ ಗೆಟ್ ದಿ ಆನ್ಸರ್. ಹೌದು, ಸರಿನಾ? ಓಕೆ, ಲೆಟ್ಸ್ ಟೇಕ್ ಅಪ್ ದಿ 14th one. ಸೊ 14th ಕ್ವೆಶ್ಚನ್, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಚಾಪ್ಟರ್ ಮೇಲೆ. ಇಫ್ ಟೂ ಲೈನ್ಸ್ ರೆಪ್ರೆಸೆಂಟಿಂಗ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಎರಡು ಲೈನ್ಸ್ ಯಾವ ಥರ ಇದೆ ಅವನೇ ಕಂಡೀಷನ್ ಹೇಳ್ತಾ ಇದ್ದೀನಿ. ದೇ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ. ದೆನ್ ದ ಪೇರ್ ಆಫ್ ಈಕ್ವೇಷನ್ಸ್ ಇಸ್, 4 ಆಪ್ಷನ್ ಇದೆ. ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಪೇರ್, inconsistent pair, consistent pair and having no solution. Okay, definitely intersect ಆಗ್ತಿದೆ ಅಂತಂದರೆ ಅದಕ್ಕೆ ಒಂದು ಸೊಲ್ಯೂಷನ್ ಇರುತ್ತೆ. ವಿ ನೋ ದಟ್ ಇಫ್ ದ ಟೂ ಲೈನ್ಸ್ ಇಂಟರ್ಸೆಕ್ಟ್ ದೆನ್ ದೇ ಹ್ಯಾವ್ ಒನ್ ಪೇರ್, ದಟ್ ಈಸ್ ಯೂನಿಕ್ ಪೇರ್ ಆಫ್ ಸೊಲ್ಯೂಷನ್. ಓಕೆ, ಆ್ಯಂಡ್ ಬಿಕಾಸ್ ದೇ ಹ್ಯಾವ್ ದ ಸೊಲ್ಯೂಷನ್ ದೇ ಆರ್ consistent pair. Okay, so out of the four given options, the right option is option C. The intersecting lines are always having unique solution and they are always consistent. ಗೊತ್ತಾಗ್ತಿದೆಯಲ್ಲ? Okay, let's take up the 15th one. Now the lines representing the pair of equations 2x plus 3y minus 9 is equal to 0, 4x plus 6y minus 18 is equal to 0. 4 ಆಪ್ಷನ್ ಕೊಟ್ಟಿದ್ದಾನೆ. Now for you to check, we know we will always check a1 by a2, b1 by b2 and c1 by c2. Depending upon these values we were going to judge them. Okay, so a1 by a2 ಯಾವ ಥರ ಆದರೂ ತಗೊಳ್ವಿ. Here is 2 divided by 4 and b1 by b2 is actually 3 divided by 6. c1 by c2 is minus 9 divided by minus 18. You can see here all these are same because 2 1s are 2 2s are, so you will get 1 by 2.
3 ones are 3 twos are 1 by 2, minus minus cancels, 9 ones are 9 twos are. Therefore, what is the condition I have? I have all the three are equal. That is, A1 by A2 is equal to B1 by B2, that is equal to C1 by C2. ಇದು ಯಾವ ಕಂಡೀಷನ್ಗೆ ಸ್ಯಾಟಿಸ್ಫೈ ಆಗುತ್ತೆ? We know that this condition is satisfying if the lines are coincident. Okay, therefore ಕೊಟ್ಟಿರುವಂಥ ಎರಡು ಪೇರ್ ಆಫ್ ಲೈನ್ಸು ಕೋಇನ್ಸೈಡಿಂಗ್ ಲೈನ್ಸ್. ಗೊತ್ತಾಗ್ತಿದೆಯಲ್ಲ, ಕೋಇನ್ಸೈಡ್ ಆಗುವಂಥದ್ದು. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕೋಇನ್ಸೈಡಿಂಗ್ ಲೈನ್ಸ್. ಕೋಇನ್ಸೈಡಿಂಗ್ ಲೈನ್ಸ್ ಆದರೂ ಅನ್ಬೋದು, ದ ಲೈನ್ಸ್ ಕೋಇನ್ಸೈಡ್ ಅಂತಾದರೂ ಅನ್ಬೋದು. ಬೋತ್ ಆರ್ ಆ್ಯಕ್ಚುಲಿ ಒನ್ ಆ್ಯಂಡ್ ದ ಸೇಮ್. ಸರಿನಾ? ಓಕೆ, ಲೆಟ್ಸ್ ಟೇಕ್ ಅಪ್ ದಿ 16th one. Okay, solutions of the pair of equations x plus 5 is equal x plus y is equal to 5 ಇದೆ. ಸೊಲ್ಯೂಷನ್ಸ್ ಬೇಕಂತೆ. x minus y is equal to 1 ಇದೆ. ಡೈರೆಕ್ಟಾಗಿ ಆ್ಯಡ್ ಮಾಡಿ, ಪ್ಲಸ್ y minus y gets cancels, 2x will be 6. ಕರೆಕ್ಟಾ? therefore x value will be equal to 3. ನಾನು y ವ್ಯಾಲ್ಯೂ ಕಂಡಿಡಿಯೋಕ್ಕೆ ಹೋಗಲ್ಲ, ಬಿಕಾಸ್ ನೋಡಿ x ವ್ಯಾಲ್ಯೂ 3 ಇರೋದು ಇದು ಒಂದೇ ಆಪ್ಷನು. ಸೊ ಡೆಫಿನೆಟ್ಲಿ x is equal to 3 ಇದ್ಮೇಲೆ ಆಟೋಮ್ಯಾಟಿಕಲಿ y is equal to 2 ಬರಲೇಬೇಕು. ಬಿಕಾಸ್ ಚೆಕ್ ಮಾಡಿ ನೋಡಿ, ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು 5 ಬರಬೇಕಂದ್ರೆ 3 ಜೊತೆ ಏನು ಆ್ಯಡ್ ಮಾಡಿದ್ರೆ 5 ಬರುತ್ತೆ? 2. ಸೊ ಡೆಫಿನೆಟ್ಲಿ ಎಕ್ಸ್ ಇಸ್ ಈಕ್ವಲ್ ಟು 3 ಆ್ಯಂಡ್ ಬೇಕಿದ್ರೆ ಬರೀರಿ, ದಟ್ ಇಂಪ್ಲೈಸ್ ವೈ ಇಸ್ ಈಕ್ವಲ್ ಟು 2. ಓಕೆನಾ? therefore the right answer is option C, x is equal to 3 and y is equal to 2. ನೋಡಿ ಎಷ್ಟು ಬೇಗ 16 ಕ್ವೆಶ್ಚನ್ಸ್ ಸಾಲ್ವ್ ಮಾಡಿದ್ದೇವೆ. ಈಸಿ ಆಗ್ತಿದೆಯಲ್ವಾ? ಓಕೆ, ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಒನ್. ಕ್ವೆಶ್ಚನ್ ನಂಬರ್ 17 ನೋಡೋಕೆ ತುಂಬ ಕಷ್ಟ, ಆದರೆ ಒಂದು ಏನದು 10 ಸೆಕೆಂಡ್ಸಲ್ಲಿ ಆನ್ಸರ್ ಬರೀಬೋದು. ಓಕೆ, ಇನ್ ದಿ ಅಡ್ಜಾಯ್ನಿಂಗ್ ಗ್ರಾಫ್ ಕೊಟ್ಟಿದ್ದಾನೆ. ದ ಸೊಲ್ಯೂಷನ್ ಆಫ್ ದ ಪೇರ್ ಆಫ್ ಇಕ್ವೇಷನ್ಸ್ ರೆಪ್ರೆಸೆಂಟಿಂಗ್ ದ ಲೈನ್ಸ್ ಇಸ್. ಓಕೆ, ನೆನ್ಪಿಟ್ಕೊಳ್ಳಿ, 2 ಲೈನ್ಸ್ ಇದ್ದಾವೆ, ದೇ ಆರ್ ಮೀಟಿಂಗ್ ಎಟ್ ಅ ಪಾಯಿಂಟ್. ಸೊ ದೇರ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವುಡ್ ಗಿವ್ ಯುವರ್ ಸೊಲ್ಯೂಷನ್. ಕರೆಕ್ಟಾ? ಸೊ ಈ ಪಾಯಿಂಟ್ ಏನು? ವಿ ನೋ ದಟ್ ಹಿಯರ್ ಎಕ್ಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1 ಆ್ಯಂಡ್ ವೈ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 2. ಗೊತ್ತಾಗ್ತಿದೆಯಾ? therefore the solution is x is equal to 1 and y is equal to 2. ಚೆಕ್ ಮಾಡಿ ನೋಡಿ, ಎರಡು ಆಪ್ಷನ್ ನಮ್ಗೆ ಬೇಕಾಗಿರೋ ಥರ ಇದೆ, 1 2 and 2 1. ಕೆಲವು ಸರಿ ಮಕ್ಕಳು ಕನ್ಫ್ಯೂಸ್ ಮಾಡಿಕೊಂಡು 2, 1 ಬರೆದ್ಬಿಡ್ತಾರೆ. ಯಾಕಂದರೆ ಫಸ್ಟ್ ಇದು y2 x1 ಇದೆಯಲ್ಲ ಸರ್ ಅಂತ. ಕರೆಕ್ಟ್, ಬಟ್ ಆಲ್ವೇಸ್ ರಿಮೆಂಬರ್ ಎಕ್ಸ್ ಕೋಆರ್ಡಿನೇಟ್ಸೇ ಫಸ್ಟ್ ಬರೀಬೇಕು. ಸೊ ಎಕ್ಸ್ ಕೋಆರ್ಡಿನೇಟ್ನೇ ಚೆಕ್ ಮಾಡಬೇಕು ಫಸ್ಟು. ಸೊ ಇಟ್ ಈಸ್ 1, 2. 1, 2 ಇರುವಂಥ ಆಪ್ಷನ್ ಎ, ಆ್ಯಂಡ್ ದಟ್ ವಿಲ್ ಬಿ ಯರ್ ರೈಟ್ ಆನ್ಸರ್. ಓಕೆ ಪ್ರಿಯಾ, ಗೊತ್ತಾಗ್ತಿದ್ದೇನಪ್ಪ? ಕೀರ್ತಿ ನಿನಗೆ? ಫೈನ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1, 2. So you can see here, such a huge question gives a very simple solution. Okay, now let's move on to the 18th one. Now look at this question. This takes so much. ಮಕ್ಕಳು ಇಷ್ಟು ದೊಡ್ಡ ಕ್ವೆಶ್ಚನ್ ನೋಡಿದ ತಕ್ಷಣ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ. ತುಂಬ ಸಿಂಪಲ್ ಕ್ವೆಶ್ಚನ್ ಇದು. ವೈಲ್ ಕನ್ಸ್ಟ್ರಕ್ಟಿಂಗ್ ಅ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಅ ಗಿವನ್ ಸರ್ಕಲ್ ಸಚ್ ದಟ್ ದಿ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಟು ಬಿ 60 ಡಿಗ್ರೀಸ್. ಸೊ ಇವ್ರು ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅಂತಂದರೆ, ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ 60 ಡಿಗ್ರಿ ಇದೆಯಂತೆ. ದೆನ್ ದ ಮೆಜರ್ ಆಫ್ ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ is to be taken. So to be taken is, so angle between the tangents 60 degree ಇರೋದ್ರಿಂದ angle between the radii 180 ಅಲ್ಲಿ 60 ತೆಗೆದಾಕಿ, that will be nothing but the correct answer. So what is 180 minus 60? Because 180 minus 60 is 120. 120 is the right answer, which is given in option D. Okay, please ನೆನ್ಪಿಟ್ಕೊಳ್ಳಿ, the sum of the angle between the tangents and angle between the radii will always be 180 degrees. Okay, ಕನ್ಫ್ಯೂಷನ್ ಇದೆಯಾ? ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ ನೋಡಿ. ಜಸ್ಟ್ ಲುಕ್ ಹಿಯರ್, ದಿಸ್ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ O. ಓಕೆ, ದಿಸ್ ಇಸ್ ದ ಪಾಯಿಂಟ್ ಔಟ್ಸೈಡ್ ದ ಸರ್ಕಲ್. ನಾವು ಲೆಟ್ ಮಿ ಟೇಕ್ PA ಆ್ಯಂಡ್ PB ಆದ 2 ಟ್ಯಾಂಜೆಂಟ್ಸ್. ಅವ್ನು ಯಾವ ಥರ ಟ್ಯಾಂಜೆಂಟ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾನೆ ಅಂದರೆ, ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಇಸ್ 60 ಡಿಗ್ರೀಸ್ ಅಂತೆ. ಓಕೆ, ದಟ್ ಮೀನ್ಸ್ ನಾನು ಫಸ್ಟೇ ಇದು ನೆನಪಿರಬೇಕು, ದ ಸಮ್ ಆಫ್ ದಿ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಆ್ಯಂಡ್ ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ, ದಿಸ್ ಇಸ್ ದಿ ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ ಅಂತೀವಿ. ಆ್ಯಂಡ್ ಡೆಫಿನೆಟ್ಲಿ ನಾವು ಆಗಲೇ ಒಂದು ಕ್ವೆಶ್ಚನ್ ನೋಡಿದ್ದೀವಿ, ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ದ ಆ್ಯಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ ಆ್ಯಂಡ್ ದ ರೇಡಿಯಸ್ ಇಸ್, this is 90 degrees and this is 90 degrees. So definitely these two 90 idmele, then the sum of these two should be 180, because 90 plus 90 180 ಬಂದಮೇಲೆ ಉಳಿದಿರುವಂಥ ಎರಡು ಆ್ಯಂಗಲ್ನ ಸಮ್ಮು 180 ಬರಲೇಬೇಕು. ಸೊ ಇದು 160 ಇತ್ತು ಅಂದರೆ ಕಣ್ಮುಚ್ಕೊಂಡು ನೀವು ಇದರ ಆ್ಯಂಗಲ್ನ 120 ಡಿಗ್ರೀಸ್ ಅಂತ ಬರ್ಬೋದು. ಇನ್ ಕೇಸ್ ನೆಕ್ಸ್ಟ್ ಕ್ವೆಶ್ಚನಲ್ಲಿ ಅಥವಾ ಮೇನ್ ಎಕ್ಸಾಮಲ್ಲಿ ಈ ಆ್ಯಂಗಲ್ 130 ಡಿಗ್ರಿ, ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ 130 ಡಿಗ್ರಿ ಅಂತ ಕೊಟ್ಬಿಟ್ಟು ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಕೇಳಿದ್ರೆ, ಸೊ 180 minus 130, ಸೊ ದಿಸ್ ವಿಲ್ ಬಿ 50 degrees. ಗೊತ್ತಾಗ್ತಿದೆಯಲ್ಲ ಈಗ? ಡಿಫ್ರೆನ್ಸ್ ಗೊತ್ತಾಯ್ತಾ? ಓಕೆ, ನಾವು ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಒನ್. ಸೊ ಹಿಯರ್ ಕಮ್ಸ್ ದ ಕ್ವೆಶ್ಚನ್ ನಂಬರ್ 19, ಕನ್ಸ್ಟ್ರಕ್ಷನ್ಸ್ ಮೇಲೆ. ಇನ್ ದ ಫಿಗರ್
A dash B C dash. So A dash B C dash, similar triangle, is constructed similar to the triangle ABC. ABC is the bigger triangle. ಯಾವುದು ಹೊರಗಡೆ ಇರೋ ದಿಸ್ ಇಸ್ ದ ಬಿಗರ್ ಟ್ರಯಾಂಗಲ್. ಈ ಟ್ರಯಾಂಗಲ್ಗೆ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಸಿಮಿಲರ್ ಟ್ರಯಾಂಗಲ್ ಡ್ರಾ ಮಾಡ್ತೀವಿ. ಇದರ ಸ್ಕೇಲ್ ಫ್ಯಾಕ್ಟರ್ ಏನು ಅಂತ. ಓಕೆ, ನಾವು ಇಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಇಲ್ಲಿ ಕನ್ಫ್ಯೂಷನ್ಸ್ ಇಲ್ಲ ನೋಡಿ. ಐ ಹ್ಯಾವ್ 1 ಪೋರ್ಷನ್, 2 ಪೋರ್ಷನ್, 3 ಪೋರ್ಷನ್, 4 ಪೋರ್ಷನ್ ಆ್ಯಂಡ್ 5 ಪೋರ್ಷನ್. ಸೊ ದೊಡ್ಡ ಟ್ರಯಾಂಗಲ್ಗೆ ಇರುವಂಥ ಪೋರ್ಷನ್ನು 5 ಪೋರ್ಷನ್ಸ್ ಇದೆ, ಚಿಕ್ಕ ಟ್ರಯಾಂಗಲ್ಗೆ ಇರುವಂಥ ಪೋರ್ಷನ್ನು 4 ಪೋರ್ಷನ್ಸ್ ಇದೆ. ಗೊತ್ತಾಗ್ತಿದೆಯಾ? ದೇರ್ ಫೋರ್ ಒರಿಜಿನಲ್ ರೇಷಿಯೋ ಏನು? ಸೊ ನೆನ್ಪಿಟ್ಕೊಳ್ಳಿ, ಕನ್ಸ್ಟ್ರಕ್ಟ್ ಮಾಡ್ತಿರೋದು ಎ ಡ್ಯಾಶ್ ಬಿ ಸಿ ಡ್ಯಾಶ್. ಸೊ ಇದರ ರೇಷಿಯೋ ಒರಿಜಿನಲ್ ಟ್ರಯಾಂಗಲ್ನ ರೇಷಿಯೋ ಜೊತೆ. ಸೊ ಇದರ ರೇಷಿಯೋ ಈಸ್ ದಿಸ್ ಈಸ್ ಹ್ಯಾವಿಂಗ್ 4 ಪೋರ್ಷನ್ಸ್ ಔಟ್ ಆಫ್ ದ ಒರಿಜಿನಲ್ 5 ಪೋರ್ಷನ್ಸ್. ಗೊತ್ತಾಗ್ತಿದೆಯಾ? ದೇರ್ ಫಾರ್ ದ ರೈಟ್ ಆನ್ಸರ್ ಈಸ್ 4/5. ಗೊತ್ತಾಗ್ತಿದೆ? ಡಯಾಗ್ರಾಮ್ ನೋಡಿದ್ರೇ ಗೊತ್ತಾಗುತ್ತೆ, ಇಲ್ಲೇನು ಕನ್ಫ್ಯೂಷನ್ ಜಾಸ್ತಿ ಇಲ್ಲ. ಸೊ 4/5 ಇಸ್ ಗಿವನ್ ಇನ್ ಆಪ್ಷನ್ ಎ ಆ್ಯಂಡ್ ದಟ್ ವಿಲ್ ಬಿ ಯರ್ ರೈಟ್ ಆನ್ಸರ್. ಆಪ್ಷನ್ ಎ 4/5. 4/5 is the scale with which the similar triangle A dash B C dash is constructed with respect to the bigger triangle ABC. Okay, fine. Moving on to the 20th question. The roots of the quadratic equation ax square plus bx plus c, go to general equation, are real and equal. Real ಅಂದ ತಕ್ಷಣ ಇಲ್ಲ ಪಾಸಿಟಿವ್ ಇರಬೇಕು ಅಥವಾ ಈಕ್ವಲ್ ಇರಬೇಕು. ರಿಯಲ್ ಆ್ಯಂಡ್ ಈಕ್ವಲ್ ಕೊಟ್ಟ ಅಂದರೆ ಕಣ್ಮುಚ್ಕೊಂಡು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಅಂದರೆ ಡೆಲ್ಟಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. ನಿಮಗೆ ಗೊತ್ತಿರಬೇಕು. ಓಕೆ, ಎಕ್ಸ್ಪ್ಲನೇಷನ್ ನಾನು ತೀರಾ ಕೊಡೋಕ್ಕೆ ಹೋಗೋದಿಲ್ಲ. ಇಫ್ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ದೆನ್ ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಇಸ್ 0. ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಇಸ್ b ಸ್ಕ್ವೇರ್ ಮೈನಸ್ 4ac. ಸೊ b ಸ್ಕ್ವೇರ್ ಮೈನಸ್ 4ac 0 ಬರಬೇಕು ಅಂದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಗೊತ್ತಾಗ್ತಿದೆಯಾ? ಇಲ್ಲಿ ಬೇರೆ ಏನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾಗಿಲ್ಲ. ಗೊತ್ತಾಗ್ತಿದೆಯಾ? ಓಕೆ, ಲೆಟ್ಸ್ ಗೋ ಅಪ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕ್ವಾಡ್ರೆಟಿಕ್ ಇಕ್ವೇಷನ್ ಅಮಂಗ್ ದ ಫಾಲೋವಿಂಗ್ ಇಸ್, 4 ಆಪ್ಷನ್ ಇದೆ. ಯು ಕ್ಯಾನ್ ಸಿ ಇಯರ್. ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ 2 ಸೈಡ್ ಎಕ್ಸ್ ಸ್ಕ್ವೇರ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ 2 ಸೈಡ್ ಎಕ್ಸ್ ಸ್ಕ್ವೇರ್ ಇದ್ದರೆ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಟರ್ಮೇ ಇರೋದಿಲ್ಲ. ಇಲ್ಲೂ ಅಷ್ಟೇ, ಎಕ್ಸ್ಪ್ಯಾಂಡ್ ಮಾಡಿದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರಲ್ಲಿ ಇಲ್ಲೊಂದು ಎಕ್ಸ್ ಸ್ಕ್ವೇರು ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ದೇರ್ ಫಾರ್ ಆ್ಯಕ್ಚುಲಿ ದಿಸ್ ಈಸ್ ಆರ್ ರಿಕ್ವೈರ್ಡ್ ಕ್ವಾಡ್ರೆಟಿಕ್ ಇಕ್ವೇಷನ್. ಇಲ್ಲಿ ಎಕ್ಸ್ ಟರ್ಮ್ ಇಲ್ಲಲ್ಲ ಸ್ವಾರ್ ಅಂತಂದರೆ ಎಕ್ಸ್ ಟರ್ಮ್ ಇಲ್ಲ ಅಂದರೂ ಪರವಾಗಿಲ್ಲ, ಕ್ವಾಡ್ರೆಟಿಕ್ ಇಕ್ವೇಷನ್ ಆಗಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಟರ್ಮ್ ಇರಲೇಬೇಕು. ಪರ್ಟಿಕ್ಯುಲರ್ಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ 2 ಇರಬೇಕು. ಓಕೆ, ಅಮಂಗ್ ದ ಗಿವನ್ ಈಕ್ವೇಷನ್ಸ್ ಎಲ್ಲ ಕ್ವಾಡ್ರೆಟಿಕ್ ಅಲ್ಲ. ಸೊ ಅಮಂಗ್ ದ ಗಿವನ್ ಈಕ್ವೇಷನ್ಸ್ ದ ಕ್ವಾಡ್ರೆಟಿಕ್ ಈಕ್ವೇಷನ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3 is equal to 0, ವಿಚ್ ಇಸ್ ಆಪ್ಷನ್ ಬಿ. ಆಮೇಲೆ ಇನ್ನೊಂದು ನೋಟು ನೆನಪಿರಲಿ, ಇದು ಪ್ಯೂರ್ ಕ್ವಾಡ್ರೆಟಿಕ್ ಇಕ್ವೇಷನ್. ಓಕೆ, ಯಾಕೆ ಪ್ಯೂರ್ ಕ್ವಾಡ್ರೆಟಿಕ್ ಇಕ್ವೇಷನ್ ಅಂದರೆ ಎಕ್ಸ್ ಟರ್ಮ್ 0 ಇರುತ್ತೆ. ಸೊ ಈ ಪ್ರಶ್ನೆ ಮುಗೀತು. ಲೆಟ್ಸ್ ಟೇಕ್ ಅಪ್ ದಿ 22nd one. So here comes the 22nd question, very simple one. The roots of the quadratic equation x square plus 10x plus 25 equal to 0. ಓಕೆ, ಇದನ್ನು ನಾನು ಫ್ಯಾಕ್ಟ್ರೈಸ್ ಆದರೂ ಮಾಡಿ, ಇದು ನೀವು ಏನಾದರೂ ಮಾಡಿ ನಿಮಗೆ ಬಿಟ್ಕೊಡ್ತೀನಿ ನಾನು. ಐ ಆಮ್ ನಾಟ್ ಗೋನ್ ಟು ಡೂ ದಿಸ್. ಸೊ ಇದನ್ನು ಆ್ಯಕ್ಚುಲಿ ದಿಸ್ ಈಸ್ ಆ್ಯಕ್ಚುಲಿ ಎಕ್ಸ್ ಪ್ಲಸ್ 5 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಬೇಕಾದ್ರೆ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಫಾರ್ಮ್ ನೋಡಿ. ಇಲ್ಲಿ you can see here both the factors are x plus 5. So both the factors are x plus 5 andre both the roots are real here. You will get x is equal to minus 5. First answer is x1 is also minus 5, x2 is also minus 5. Okay, question nodi nimge confuse madake plus 5 matte minus 5 kottidane. Okay, please don't be confused. The roots of the equation is both are actually same, which a is equal to minus 5. Both the roots are minus 5. Sir ಒಂದೇ ಇದೆಯಲ್ಲ ಅಂತ ಹೇಳಬಾರ್ದು. ಅರ್ಥ ಆಗ್ತಿದೆ? ಎರಡು ರೂಟೂ ಸೇಮು, ವಿಚ್ ಈಸ್ ಈಕ್ವಲ್ ಟು -5. ಈಗ ಚೆಕ್ ನೋಡಿದ್ರಲ್ಲ, ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ಸೊ ಈ ಈಕ್ವೇಷನ್ಗೆ ಅಪ್ಲೈ ಮಾಡಿ ನೋಡಿ, ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಡೆಲ್ಟಾ ವ್ಯಾಲ್ಯೂ 0 ಬರುತ್ತೆ. ಓಕೆನಾ? ಓಕೆ, ಸೊ ದಟ್ಸ್ ಇಟ್ ವಿತ್ ದ 22nd ಕ್ವೆಶ್ಚನ್. ಲೆಟ್ಸ್ ಮೂವ್ ಅಪ್ ಟು 23rd one. ಸೊ 23rd ಇದು ತುಂಬ ಈಸಿ ಕ್ವೆಶ್ಚನ್, ಡೈರೆಕ್ಟ್ ಫಾರ್ಮುಲಾ ಇದು. ದ ಫಾರ್ಮುಲಾ ಯೂಸ್ ಟು ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಷನ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. ನೀವು ಬೈಹಾಟೆ ಮಾಡಿರ್ತೀರ, ಆದರೆ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೆ 4 ಆಪ್ಷನು ಸ್ವಲ್ಪ ಚೇಂಜಸ್ ಇರುತ್ತೆ. ಓಕೆ, ಸೊ ನೋಡ್ಬೋದು, ಇದು ಪ್ಲಸ್ ಬಿ ಇದೆ, ಇದು ಅಲ್ವೇ ಅಲ್ಲ. ಮೈನಸ್ ಬಿ, 3ಕ್ಕೂ ಮೈನಸ್ ಬಿ ಇದೆ, ಆದರೆ ಸೆಂಟ್ರಲ್ಲಿ ಪ್ಲಸ್ ಆರ್ ಮೈನಸ್ ಯಾವುದಕ್ಕೂ ಇಲ್ಲ. ಇವೆರಡಕ್ಕೆ ಬರೀ ಒಂದು ಪ್ಲಸ್ ಒಂದು ಮೈನಸ್ ಇದೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ದಿಸ್ ಇಸ್ ದ ಫಾರ್ಮುಲಾ which we use for formula method to solve the general quadratic equation. ಓಕೆನಾ? ಸೊ ದಟ್ ವಾಸ್ ದ 23rd ಕ್ವೆಶ್ಚನ್. ಕೆಲವು ಸರಿ ಏನೂ ಮಾಡ್ದೇ ನೋಡಿದ ತಕ್ಷಣ ಆನ್ಸರ್ ಚೆಕ್ ಮಾಡ್ಬೋದು ನೀವು. ಬರೀ ಕ್ವೆಶ್ಚನ್ ನೋಡಿದ್ರೇ ಆನ್ಸರ್ ಗೊತ್ತಾಗ್ಬಿಡುತ್ತೆ, ಅಷ್ಟು ಸಿಂಪಲ್ ಕ್ವೆಶ್ಚನ್ಸ್ ಸಮ್ಟೈಮ್ಸ್ ಇರುತ್ತೆ. ಓಕೆನಾ? ಫೈನ್, ಲೆಟ್ಸ್ ಟೇಕ್ ಅಪ್ ದ 24th one.
So 24th one is the distance of a point P from the origin. Origin we know origin means 0, 0. P is equal to x, y ante. So origin ಒಂದು ವೇಳೆ y is equal to 0, 0 ತಗೊಂಡ್ರೆ x2 minus x1 whole square ಅಂದರೆ x minus 0 whole square is x square plus y2 minus y1 ಅಂದರೆ y minus 0 whole square that is equal to y square. ನೆನ್ಪಿಟ್ಕೊಳ್ಳಿ, the distance of any point from the origin is nothing but root of x square plus y square. ಓಕೆ, ಇನ್ ಕೇಸ್ ಪಾಯಿಂಟ್ನ a, b ಕೊಟ್ಟ ಅಂತಂದರೆ ಆವಾಗ ಒ ಪಿ is equal to square root of a square plus b ಇರುತ್ತೆ. ಎರಡು ಒಂದೇ, ನೋಟಿಫಿಕೇಶನ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಓಕೆ, ಪ್ಲಸ್ ಡೋಂಟ್ ವರಿ ಅಬೌಟ್ ದಿಸ್ ಪಾರ್ಟ್. ಅವ್ನು ಕೊಟ್ಟಿರೋದು x, y. Therefore distance between the point origin and the point is root of x square plus y square. So out of the 4 given options, C ಮತ್ತು D ತುಂಬ ಹತ್ತಿರ ಇದೆ, but actually the correct one is option D, root of x square plus y square. ಓಕೆ, ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಸಪ್ರೇಟ್ ಚಾಪ್ಟರ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅದನ್ನು ಫಾಲೋ ಮಾಡಿ. ಓಕೆ, ಚಾಪ್ಟರ್ ವೈಸ್ ಅಲ್ಲಿ ನಾನು ನಿಮಗೆ ಸಪ್ರೇಟಾಗಿ ಚಾಪ್ಟರ್ ವೈಸೇ ಮಲ್ಟಿಪಲ್ ಚಾಯ್ಸ್ ಸಾಲ್ವ್ ಮಾಡಿದ್ದೀನಿ. ಓಕೆ, ಫೈನ್. ಲೆಟ್ಸ್ ಟೇಕ್ ಅಪ್ ದಿ 25th one. This is also very simple question. The coordinates of midpoint, the coordinates of the midpoint of the line joining the 2 points. So ಎರಡು ಪಾಯಿಂಟ್ಸ್ ಕೊಟ್ಬಿಟ್ಟು ಮಿಡ್ ಪಾಯಿಂಟ್ ಕೇಳಿದ್ರೆ ನೆನಪಿರಬೇಕಲ್ಲ ಫಾರ್ಮುಲಾ. Midpoint formula is x1 plus x2 divided by 2. Average of the x coordinates and average of the y coordinates. Correct? So that is equal to ಇಲ್ಲಿ 2 ಅಲ್ಲಿ -4. So 2 minus 4 divided by 2, comma 3 plus 1 divided by 2. So this is nothing but 2 minus 4 is minus 2 by 2. 3 plus 1 is 4 by 2. So minus 2 by 2 minus 1 ಬರುತ್ತೆ, 4 by 2 2 ಬರುತ್ತೆ. Therefore the right option is C, which is minus 1, 2. ಗೊತ್ತಾಗ್ತಿದೆಯಾ? ಕನ್ಫ್ಯೂಸ್ ಆಗೋಕ್ಕೆ 1, 2 ಕೂಡ ಕೊಟ್ಟಿದ್ದಾನೆ. ಸೊ ಮೈನಸ್ ಕೂಡ ಇಂಪಾರ್ಟೆಂಟ್. ಮೈನಸ್ ಇದೆ, ದಯವಿಟ್ಟು ಮೈನಸ್ ತೊಗೊಳ್ಳಿ. ಕನ್ಫ್ಯೂಸ್ ಮಾಡಿಕೊಂಡು ಪ್ಲಸ್ ತೊಗೊಳಕ್ಕೆ ಹೋಗಬೇಡಿ. ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ನೆಗೆಟಿವ್ ಬರಲ್ಲ, ಬಟ್ ಕೋಆರ್ಡಿನೇಟ್ಸ್ ತೊಗೊಂಡಾಗ ನೆಗೆಟಿವ್ ಇದ್ದರೆ ನೆಗೆಟಿವ್ನೇ ಇಡಿ, ಸರಿನಾ? ಸೊ 25th ಕ್ವೆಶ್ಚನ್ಗೆ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಸೊ ಹಿಯರ್ ಕಮ್ಸ್ 26th ಕ್ವೆಶ್ಚನ್. ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟಿಸೀಸ್ ಪಿ ಕ್ಯೂ ಆರ್ 3 ಪಾಯಿಂಟ್ಸ್ ಕೊಟ್ಟಿದ್ದಾನೆ, ಏರಿಯಾ ಬೇಕಂತೆ. ಸೊ ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಯು ನೋ ದ ಫಾರ್ಮುಲಾ. ಓಕೆ, ಸೊ ಫಾರ್ಮುಲಾ ಕರೆಕ್ಟಾಗಿ ಬರ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಿಸ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಇದನ್ನು x1 y1 x2 y2 x3 y3 ತಗೊಳ್ಳೋಣ. ಸೊ x1 0 ಇದೆ. ಸೊ x1 0 ಇರೋದ್ರಿಂದ ಫುಲ್ ಟರ್ಮ್ ಬಿಟ್ಬಿಟ್ರು ಸಾಕು ನಮಗೆ. ಓಕೆ, ಪ್ಲಸ್ x2 ವ್ಯಾಲ್ಯೂ ಕೂಡ 0 ಇದೆ. ಸೊ 0 ಇಂಟು ಎನಿಥಿಂಗ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಮ್ಗೆ ಗೊತ್ತಿದ್ದು ಬರೀ ಶೇಡಿಂಗ್ ಇರೋದ್ರಿಂದ ಕ್ಯಾಲ್ಕುಲೇಷನ್. x1 is 0, x2 is 0, ಪ್ಲಸ್ x3 ವ್ಯಾಲ್ಯೂ ಇಸ್ ಏನು 2 ಇಂಟು y1 minus y2. y1 is 6 minus y2 is 2. Okay, so this is nothing but half into ಇದು 0 plus 2 into 6 minus 2 is 4. Correct? So this is nothing but half into 0 plus 4 2s are 8 ಆಗುತ್ತೆ. So this is nothing but 8 by 2. So 8 by 2 is nothing but 4. ನೆನ್ಪಿಟ್ಕೊಳ್ಳಿ, ಇದು ಏರಿಯಾ ಆಗಿರೋದ್ರಿಂದ ಸ್ಕ್ವೇರ್ ಯೂನಿಟ್ಸ್. ಗೊತ್ತಾಗ್ತಿದೆಯಾ? ಸೊ ದ ರೈಟ್ ಆನ್ಸರ್ ಇಸ್ 4 ಸ್ಕ್ವೇರ್ ಯೂನಿಟ್ಸ್ ಕೊಟ್ಟಿರುವಂಥ ಆಪ್ಷನ್ ಎ. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 4 ಸ್ಕ್ವೇರ್ ಯೂನಿಟ್ಸ್. ಸರಿನಾ? ವೆರಿ ಈಸಿ ಕ್ವೆಶ್ಚನ್, ಎಕ್ಸಾಮ್ ಕೇಳೋ ಚಾನ್ಸಸ್ ತುಂಬ ಇದೆ. ಸೊ ನೆನ್ಪಿಟ್ಕೊಳ್ಳಿ. ಓಕೆ, ಮೂವಿಂಗ್ ಆನ್ ಟು ದ 27th one. ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಸೊ 2 ಪಾಯಿಂಟ್ಸ್ ಕೊಟ್ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಳ್ಳಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತೇ ಇದೆ, ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ಸಬ್ಸ್ಟಿಟ್ಯೂಟ್ ಮಾಡೋಣ. x2 is 6, so 6 minus 2 whole square plus y2 is 1 minus 4 whole square. Okay, so this is equal to square root of 6 minus 2 ಏನು 4. ಸೊ 4 ಸ್ಕ್ವೇರ್ ಏನು 16. ಡೈರೆಕ್ಟಾಗಿ ಬರೀರಿ. ಪ್ಲಸ್ 1 minus 4 ಏನು -3 ಸ್ಕ್ವೇರು ಮೈನಸ್ ಇದ್ರೂ ಸ್ಕ್ವೇರ್ ಇರೋದ್ರಿಂದ ಪಾಸಿಟಿವ್ ಆಗುತ್ತೆ. 3 ಸ್ಕ್ವೇರ್ ಇಸ್ 9. ಸೊ ದಿಸ್ ಇಸ್ ನಥಿಂಗ್ ಬಟ್ ರೂಟ್ 16 ಪ್ಲಸ್ 9 ಇಸ್ 25. ರೂಟ್ ಒಳಗಡೆ 5 ಇರೋದ್ರಿಂದ 25 is a perfect square. You will get it 5. Okay, so distance between the 2 points is equal to 5 units. ನೆನ್ಪಿಟ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ 25 ಯೂನಿಟ್ಸ್ ಕೂಡ ಕೊಟ್ಟಿದ್ದಾನೆ. ರೂಟ್ 25 ಅದು. ರೂಟ್ 25 is nothing but 5 units. ಗೊತ್ತಾಗ್ತಿದೆಯಾ? Therefore the right answer is 5 units, which is given in option B. ಓಕೆ,
ಈ ಥರ ಕ್ವೆಶ್ಚನ್ಸ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಹೋಪ್ ಯು ಡೋಂಟ್ ಮೇಕ್ ಎನಿ ಮಿಸ್ಟೇಕ್ಸ್. ಯಾಕಂದರೆ ನನಗೆ ನನ್ನ ಸ್ಟೂಡೆಂಟ್ಸ್ ಮೇಲೆ ಖಂಡಿತವಾಗ್ಲೂ 100% ನಂಬಿಕೆ ಇದೆ. ಸರಿನಾ? ಲೆಟ್ಸ್ ಟೇಕ್ ಅಪ್ ದ 28th one. ಸೊ ಹಿಯರ್ ಕಮ್ಸ್ ಸ್ಟೂಡೆಂಟ್ಸ್ ಫೇವ್ರೆಟ್ ಚಾಪ್ಟರ್. ಏನಪ್ಪ? ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಅಂದ ತಕ್ಷಣ ಭಯ ಪಡ್ತೀರಾ? ವೆರಿ ಸಿಂಪಲ್. ಇದರಷ್ಟು ಈಸಿ ಕ್ವೆಶ್ಚನ್ ಬೇರೆ ಒಂದಿಲ್ಲ. ಇನ್ ದ ಫಿಗರ್ ದ ವ್ಯಾಲ್ಯೂ ಆಫ್ tan A ಈಸ್ ಈಕ್ವಲ್ ಟು ಆ್ಯಂಗಲಲ್ಲಿ ಯಾವ್ದು ಬೇಕಿದೆ? ಎ ಇದೆ. ಸೊ ದಿಸ್ ಇಸ್ ರೈಟ್ ಆ್ಯಂಗಲ್. ಇಲ್ಲಿಂದ ಆ್ಯಂಗಲ್ ತೊಗೊಳಕ್ಕೆ ಸಾಧ್ಯವಿಲ್ಲ. ಇಲ್ಲ ಎ ತೊಗೊಳ್ಬೇಕು, ಇಲ್ಲ ಸಿ ತೊಗೊಳ್ಬೇಕು. ಎ ಬೇಕಾಗಿದೆ. ಟ್ಯಾನ್ ಆಫ್ ಎನ್ ಆ್ಯಂಗಲ್. ಟ್ಯಾನ್ ಅಂದರೆ ಏನು? ವಿ ನೋ ಟ್ಯಾನ್ ಆಫ್ ಎನ್ ಆ್ಯಂಗಲ್. ಇಫ್ ಯು ಟೇಕ್ ಟ್ಯಾನ್ ಎ ಈಸ್ ಟ್ಯಾನ್ ಆಫ್ ಎನಿ ಆ್ಯಂಗಲ್ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಕರೆಕ್ಟಾ? ಸೊ ಈ ಆ್ಯಂಗಲ್ಗೆ ಆಪೋಸಿಟು ನೆನ್ಪಿಟ್ಕೊಳ್ಳಿ. ಯಾವ ಆ್ಯಂಗಲ್ ತೊಗೊಳ್ತೀರಾ ಅವ್ನು ಯಾವ ಆ್ಯಂಗಲ್ ಕೇಳ್ತಾನೋ ಅದ್ರದ್ದು. ಸೊ ಎ ಆ್ಯಂಗಲ್ಗೆ ಆಪೋಸಿಟ್ಟು ಬಿ ಸಿ, ಅದಕ್ಕೆ ಅಡ್ಜಸೆಂಟು ಎ ಬಿ. ಓಕೆ, ಸೊ ಬಿ ಸಿ ಏನಿದೆ? ಬಿ ಸಿ ಈಸ್ ನಥಿಂಗ್ ಬಟ್ 4 ಆ್ಯಂಡ್ ಎ ಬಿ ಈಸ್ ನಥಿಂಗ್ ಬಟ್ 3. ಸೊ ಫಾರ್ ದ ರೈಟ್ ಆನ್ಸರ್ ಈಸ್ 4/3. ಸೊ 4/3 ಕೊಟ್ಟಿರುವಂಥ ಆಪ್ಷನ್ ಸಿ. ನೋಡಿ, ಒಂದು ನಿಮಿಷಕ್ಕಿಂತ ಮುಂಚೆನೇ ಆನ್ಸರ್ ಬಂದಾಯಿತು. ನೋಡಿದ್ರೆ ಟ್ರಿಗ್ನೋಮೆಟ್ರಿ ಚಾಪ್ಟರು ಏನಿಲ್ಲ. ಬೇಸಿಕ್ಸ್ ಕರೆಕ್ಟಾಗಿ ಗೊತ್ತಿದ್ರೆ ಟ್ರಿಗ್ನೋಮೆಟ್ರಿ ಅಷ್ಟು ಈಸಿ ಚಾಪ್ಟರು ಬೇರೆ ಒಂದಿಲ್ಲ. ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಈ ಚಾಪ್ಟ್ರಲ್ಲಿ ಮಾಡಿರುವಂಥ ಚಾಪ್ಟರ್ ವೈಸ್ ಲಿಂಕ್ ಕಳಿಸ್ತೀನಿ, ದಯವಿಟ್ಟು ವಾಚ್ ಇಟ್. ಓಕೆ, ನಾವು ಮೂವಿಂಗ್ ಆನ್ ಟು ದ 29th one. ಇಫ್ 2 sin θ ಈಸ್ ಈಕ್ವಲ್ ಟು 1 ದೆನ್ ದ ವ್ಯಾಲ್ಯೂ ಆಫ್ θ ಈಸ್ ಈಕ್ವಲ್ ಟು ಅಂತೆ. ಸೊ ಅವನೇನು ಕೊಟ್ಟಿದ್ದಾನೆ? 2 sin θ ಈಸ್ ಈಕ್ವಲ್ ಟು 1 ಅಂತೆ. ದೇರ್ ಫಾರ್ sin θ ಏನಾಗುತ್ತೆ? 1/2 ಆಗುತ್ತೆ. ಸೈನ್ನ ಯಾವ ಆ್ಯಂಗಲ್ಗೆ 1/2 ಬರುತ್ತೆ? ನಮ್ಗೆ ಗೊತ್ತು sin 30 degrees ಈಸ್ 1/2. ಕರೆಕ್ಟಾ? ದೇರ್ ಫಾರ್ ಐ ಕ್ಯಾನ್ ರೈಟ್ θ ಈಸ್ ಈಕ್ವಲ್ ಟು 30 degrees. ಸೊ 30 degrees ಕೊಟ್ಟಿರುವಂಥ ಆಪ್ಷನ್ ಡಿ, ದಟ್ ವುಡ್ ಬಿ ದ ರೈಟ್ ಆನ್ಸರ್. ಈ ಆ್ಯಂಗಲ್ ಬೇಸ್ ಮೇಲೆ ಒಂದು ಕ್ವೆಶ್ಚನ್ 100% ಇದ್ದೇ ಇರುತ್ತೆ. ಸೊ ದಯವಿಟ್ಟು ಆ ಟೇಬಲ್ಸ್, ಟ್ರಿಗ್ನೋಮೆಟ್ರಿಕ್ ಟೇಬಲ್ಸು, ಆ್ಯಂಗಲ್ಸ್ಗೆ ಸಂಬಂಧಪಟ್ಟಿದ್ದು ಸ್ಟ್ಯಾಂಡರ್ಡ್ ಆ್ಯಂಗಲ್ಸು, ಪ್ಲೀಸ್ ಟೇಬಲ್ಸ್ ನೀಟಾಗಿ ನೋಡ್ಕೊಳ್ಳಿ. ಒಂದು ಕ್ವೆಶ್ಚನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಕಡೆಯಿಂದ. ಸರಿನಾ? ಓಕೆ, ಸೊ ಮೂವಿಂಗ್ ಆನ್ ಟು ದ 30th one. ಓಕೆ, ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ 30 degree ಮೈನಸ್ ಸೀಕೆಂಟ್ 60 degree ಈಸ್ ಈಕ್ವಲ್ ಟು. ನಾನಂತೂ ಇದಕ್ಕೆ ಕಣ್ಣು ಮುಚ್ಕೊಂಡು 0 ಅಂತೆ ಆಪ್ಷನ್ ಬಿನ ಕ್ಲಿಕ್ ಮಾಡ್ತೀನಿ. ಯಾಕೆ ಅಂತಂದರೆ ಸೀಕೆಂಟು ಮತ್ತು ಕೊಸಿಕೆಂಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು. ಓಕೆ, ಸೊ ನೋಡಿ ಹೇಗೆ ಬರೀತೀನಿ ಅಂತಂದರೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಕೊಸಿಕೆಂಟ್ 30 degrees. ವ್ಯಾಲ್ಯೂ ಗೊತ್ತಿದ್ರೂ ಹಾಕ್ಬೋದು, ವ್ಯಾಲ್ಯೂ ಗೊತ್ತಿಲ್ಲದೇನೂ ಹಾಕ್ಬೋದು. ಸೊ ಈ ಸೀಕೆಂಟ್ನ ಕೊಸಿಕೆಂಟ್ ಕನ್ವರ್ಟ್ ಮಾಡಬೇಕಂದ್ರೆ ಕೊಸಿಕೆಂಟ್ ಆಫ್ 90 ಮೈನಸ್ θ ಅಂತ ತೊಗೊಳ್ತೀನಿ. ನೆನಪಿದೆಯಾ? ಸೊ ದಿಸ್ ಬಿಕಮ್ಸ್ 90 ಮೈನಸ್ 60 degrees. ನಾನು ಆ್ಯಂಗಲ್ಲೇ ಬೇಕಾಗಿಲ್ಲ ನನಗೆ ಇದಕ್ಕೆ. ಸೊ ದಿಸ್ ಇಸ್ ಕೊಸಿಕೆಂಟ್ 30 degrees ಮೈನಸ್ ಈಗ ಕೊಸಿಕೆಂಟ್ ಆಫ್ ವಾಟ್ ಈಸ್ 90 ಮೈನಸ್ 60? 30. ಸೊ ಪ್ಲಸ್ ಕೊಸಿಕೆಂಟ್ 30 ಮೈನಸ್ ಕೊಸಿಕೆಂಟ್ 30 ಕ್ಯಾನ್ಸಲ್ ಆದರೆ ನನಗೆ ಬರೋದು 0. ಗೊತ್ತಾಗ್ತಿದೆಯಾ? ಸೊ ಆ್ಯಂಗಲ್ ಯೂಸ್ ಮಾಡ್ಕೊಂಡಾದರೂ ಟ್ರೈ ಮಾಡಿ, ಅಥವಾ ಏನದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ನಾದರೂ ಯೂಸ್ ಮಾಡಿ. ಎರಡು ದ ವ್ಯಾಲ್ಯೂಸ್, ಬೋತ್ ದ ವ್ಯಾಲ್ಯೂಸ್ ಆರ್ ಸೇಮ್. ಸೊ ಯು ಗೆಟ್ ದ ವ್ಯಾಲ್ಯೂ ಆಫ್ ದ ಗಿವನ್ ವ್ಯಾಲ್ಯೂ ಇಸ್ 0 ವಿಚ್ ಇಸ್ ಇನ್ ಆಪ್ಷನ್ ಬಿ. ಗೊತ್ತಾಗ್ತಿದೆಯಾ? ಸೊ 30th ಕ್ವೆಶ್ಚನ್ನು ಸಚ್ ಎ ಸಿಂಪಲ್ ಕ್ವೆಶ್ಚನ್, ನಿಮಗೆ ಉತ್ತರ ಸಿಕ್ಕಾಗಿದೆ. ಮೂವಿಂಗ್ ಆನ್ ಟು ದ 31st one. 1 + tan square ಡಿವೈಡೆಡ್ ಬೈ 1 + cot square ಈಸ್ ಈಕ್ವಲ್ ಟು ಏನು ಅಂತ ಕೇಳಿದ್ದೇನೆ. ಸೊ ನಮ್ಗೆ ಗೊತ್ತು ಇದು ಡೈರೆಕ್ಟ್ ಐಡೆಂಟಿಟೀಸು. 1 + tan square ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ θ. ಕರೆಕ್ಟಾ? ಸೊ ಇಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 + cot square ಈಸ್ ನಥಿಂಗ್ ಬಟ್ ಕೊಸಿಕೆಂಟ್ ಸ್ಕ್ವೇರ್ ಎ. ಕರೆಕ್ಟಾ? ನಾವು ಸೀಕೆಂಟ್ ಸ್ಕ್ವೇರ್ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್. ಸೊ ಇದೇನಾಗುತ್ತೆ? 1/cos square a. ಕೊಸಿಕೆಂಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೈನ್. ಸೊ ಇದು 1/sin square ಆಗುತ್ತೆ. ನೀವು ಇದನ್ನು a/b ಡಿವೈಡ್ ಬೈ c/d ತಗೊಂಡ್ರೆ AD/BC. ಸೊ ಈ ಸೈನ್ ಸ್ಕ್ವೇರ್ ಮೇಲೆ ಹೋಗುತ್ತೆ, ನಮಗೆ ಸಿಗೋದು sin square a cos square a. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್, ಎಕ್ಸಾಮಿಗೆ ಕೇಳೋ ಚಾನ್ಸಸ್ ಇದೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ ಕೂಡ. ಸೊ sin by cos is nothing but tan and it is tan square because common square ತಗೊಳ್ತೀವಿ. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆನ್ಸರು tan square a. tan square a is nothing but is in ಆಪ್ಷನ್ ಡಿ. ಗೊತ್ತಾಗ್ತಿದೆಯಾ? ಈ ಕ್ವೆಶ್ಚನ್ ಆರಾಮಾಗಿ ಸಾಲ್ವ್ ಮಾಡೋದು, ಪ್ರೊವೈಡೆಡ್ ನಿಮಗೆ ಐಡೆಂಟಿಟೀಸ್ ಗೊತ್ತಿರಬೇಕು. ಗೊತ್ತಾಗ್ತಿದೆಯಾ? ಸೊ ಯೂಸಿಂಗ್ ದಿ ಐಡೆಂಟಿಟಿ ವಿ ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಕ್ವೆಶ್ಚನ್. Now here comes the question, application of trigonometry. The tip of a tower is observed from a point 30 meter away from its base on a ground. ಸೊ ಒಂದು ಟವರ್ ಇದೆ, ಆ ಟವರ್ನ ಬೇಸಿಂದ 30 ಮೀಟರ್ ದೂರದ ಗ್ರೌಂಡಿಂದ ಆ ಟವರ್ನ ಹೈಟ್ ನೋಡ್ತಾ ಇದ್ದೀನಿ. ಗೊತ್ತಾಗ್ತಿದೆಯಾ? ಈ ಡಯಾಗ್ರಾಮ್ ನೋಡಿ. ನಾವು ಕನ್ಸಿಡರ್ ದಿಸ್. ಲೆಟ್ ದಿಸ್ ಬಿ ದ ಟವರ್. ಫ್ರಮ್ ದಿಸ್ ಪಾಯಿಂಟ್, ಫ್ರಮ್ ದ ಬೇಸ್ ಆಫ್ ದ ಪಾಯಿಂಟ್ ಐ am
30 meters away. ಗೊತ್ತಾಗ್ತಿದೆಯಾ? ಇಫ್ ದಿ ಆ್ಯಂಗಲ್ ಆಫ್ ಎಲಿವೇಶನ್, ಡೆಫಿನೆಟ್ಲಿ ಟವರು ಈ ಪಾಯಿಂಟ್ಗಿನ ಹೈಟಲ್ಲೇ ಇರುತ್ತೆ. ದಿಸ್ ಆ್ಯಂಗಲ್ ಆಫ್ ಎಲಿವೇಶನ್ ಈಸ್ ಗಿವನ್ ಆ್ಯಸ್ 45 ಡಿಗ್ರೀಸ್ ಅಂತೆ. ಆ್ಯಂಗಲ್ ಆಫ್ ಎಲಿವೇಶನ್ ಇಸ್ 45 ಡಿಗ್ರೀಸ್. ದೆನ್ ದ ಹೈಟ್ ಆಫ್ ದಿ ಟವರ್. ಸೊ ಹೈಟ್ ಆಫ್ ದಿ ಟವರ್ ಇಸ್ ಕ್ವೆಶ್ಚನ್ ಮಾರ್ಕ್. ಓಕೆ, ನಾವು ಆ್ಯಂಗಲ್ 45 ಇದೆ. ಸೊ ಇಲ್ಲಿ ಈ ಸ್ಲೋಪ್ ಕೊಟ್ಟಿಲ್ಲದೆ ಇರೋದ್ರಿಂದ ಯೂಶಲಿ ಇದು ಬೇಕು ಮತ್ತು ಇದು ಕೊಟ್ಟಿರೋದ್ರಿಂದ ಐ ವಿಲ್ ಯೂಸ್ ಈ ಆ್ಯಂಗಲ್ಗೆ ಆಪೋಸಿಟ್ ಬೇಕು, ಅಡ್ಜಸೆಂಟ್ ಗೊತ್ತಿದೆ. ಸೊ ಆಪೋಸಿಟು ಮತ್ತು ಅಡ್ಜಸೆಂಟ್ ಬೇಸ್ ಇರುವಂಥ ಆ್ಯಂಗಲ್ಲು ಟ್ಯಾನ್. ಸೊ ಟ್ಯಾನ್ ಇರೋ ಆ್ಯಂಗಲ್ ಎಷ್ಟು? 45 ಡಿಗ್ರೀಸ್. ಸೊ ಟ್ಯಾನ್ 45 ಡಿಗ್ರೀಸ್ ಇಸ್ ಈಕ್ವಲ್ ಟು, ಇದನ್ನು ನಾವು ಬೇಕಿದ್ರೆ ABC ಅಂತ ತಗೊಳ್ಳೋಣ. ಇಲ್ಲಿ 90 ಡಿಗ್ರಿ ಇರುತ್ತೆ. ಸೊ ಟ್ಯಾನ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ದಟ್ ಈಸ್ AB ಬೈ BC. ನಾವು ಟ್ಯಾನ್ 45 ಡಿಗ್ರೀಸ್ ವ್ಯಾಲ್ಯೂ ಏನು ಕಣ್ಮುಚ್ಕೊಂಡು ಬರೀಬೇಕು 1 ಅಂತ. ಆ್ಯಂಡ್ ಎ ಬಿ ಇಸ್ ಗೊತ್ತಿಲ್ಲ, ಐ ಹ್ಯಾವ್ ಟು ಫೈಂಡ್ ಔಟ್. ಡಿವೈಡೆಡ್ ಬೈ BC ಈಸ್ ನಥಿಂಗ್ ಬಟ್ 30. ಓಕೆ, ದೇರ್ಫೋರ್ ಸಚ್ ಎ ಸಿಂಪಲ್ ಕ್ವೆಶ್ಚನ್ ನೋಡಿ. ಕ್ರಾಸ್ ಮಲ್ಟಿಪ್ಲೈ, ದೇರ್ಫೋರ್ AB ಈಸ್ ಈಕ್ವಲ್ ಟು 30. ಇಲ್ಲಿ ಯೂನಿಟ್ ಮೀಟ್ರ್ ಇರೋದ್ರಿಂದ 30 ಮೀಟರ್ ಆಗುತ್ತೆ. ಸೊ ಗೊತ್ತಾಗ್ತಿದೆಯಾ? ಏನಿಲ್ಲ, ಈ ಕ್ವೆಶ್ಚನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ದ ಟವರ್ ಕೊಟ್ಟಿರೋ ಡಯಾಗ್ರಾಮ್ ನೀಟಾಗಿ ಬರ್ಕೊಂಡು ಕಾನ್ಸೆಪ್ಟ್ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಈಸಿ. ಸೊ ಕರೆಕ್ಟ್ ಆನ್ಸರ್ 30 ಮೀಟರ್ ಕೊಟ್ಟಿರುವಂಥ ಆಪ್ಷನ್ ಎ. ದೇರ್ಫೋರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಓಕೆ, ಸೊ ದಿಸ್ ಕನ್ಕ್ಲೂಡ್ಸ್ ದ 32nd ಕ್ವೆಶ್ಚನ್. ನೋಡೋಕ್ಕೆ ಇಷ್ಟು ತುಂಬ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಇದು. ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಓಕೆನಾ? ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಓಕೆ, ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ವಾಲ್ಯೂಮ್ ಆಫ್ ಎ ಕ್ಯೂಬ್ ಆಫ್ ಎಡ್ಜ್ 3 ಸೆಂಟಿಮೀಟರ್. ಓಕೆ, ನಿಮಗೆ ನೆನಪಿರಬೇಕು, ಕ್ಯೂಬ್ ಆಲ್ ದ ಸೈಡ್ ಸೇಮ್ ಇರುತ್ತೆ. ಓಕೆ, ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಇಸ್ ಗಿವನ್ ಬೈ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ವಿ ನೋ ದಟ್ ಎಲ್ಲ ಸೇಮ್ ಇರುತ್ತೆ. ಸೊ ಎಡ್ಜು ಇನ್ ಕೇಸ್ ಎಕ್ಸ್ ಯೂನಿಟ್ಸ್ ಅಂತಿದ್ರೆ ಎಕ್ಸ್ ಇಂಟು ಎಕ್ಸ್ ಅಂತ ತಗೊಳ್ತೀವಿ. ಸೊ ವಾಲ್ಯೂಮ್ ಇಸ್ ಎಕ್ಸ್ ಕ್ಯೂಬ್. ಗೊತ್ತಾಗ್ತಿದೆಯಾ? ಸೊ ಅವ್ನು ಕೊಟ್ಟಿರೋದು ಎಡ್ಜು 3 ಸೆಂಟಿಮೀಟರ್ ಇರುತ್ತೆ. ಸೊ 3 ಕ್ಯೂಬ್ ವಿಲ್ ಬಿ ದ ವಾಲ್ಯೂಮ್. ಸೊ 3 ಇಂಟು 3 ಏನು ಬರುತ್ತೆ? 3 3s are 9, 9 3s are 27. ನೆನ್ಪಿಟ್ಕೊಳ್ಳಿ, ಇದು ವಾಲ್ಯೂಮ್ ಇರೋದ್ರಿಂದ ಇಲ್ಲಿ ಸೆಂಟಿಮೀಟರ್ ಏನಿರುತ್ತೋ ಅದರ ಕ್ಯೂಬ್ ಇರುತ್ತೆ. ಬಿಕಾಸ್ 3 ಸೆಂಟಿಮೀಟರ್ ಇಂಟು 3 ಸೆಂಟಿಮೀಟರ್ ಇಂಟು 3 ಸೆಂಟಿಮೀಟರ್. ಸೊ 3 ಸೆಂಟಿಮೀಟರ್ನ ಯೂನಿಟ್ ಕ್ಯೂಬ್ ಇರುತ್ತೆ ವಾಲ್ಯೂಮ್ ಇದ್ದರೆ. ಸರ್ಫೇಸ್ ಏರಿಯಾ ಇದ್ದರೆ ಯೂನಿಟ್ ಸ್ಕ್ವೇರ್ ಇರುತ್ತೆ. ಓಕೆನಾ? Therefore the right answer is 27 centimeter cube. ಅದು ಕೊಟ್ಟಿರುವಂಥ ಆಪ್ಷನ್ ಬಿ. ಓಕೆ, ಗೊತ್ತಾಗ್ತಿದೆಯಲ್ಲ? ಓಕೆ, ಸಚ್ ಎ ಸಿಂಪಲ್ ಕ್ವೆಶ್ಚನ್ ದಿಸ್ ಇಸ್. ಇದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಚಾಪ್ಟರ್ದು ಅಲ್ವಾ? ಓಕೆ, ಹಿಯರ್ ಕಮ್ಸ್ ದ 34th ಕ್ವೆಶ್ಚನ್. ಅ ಸಿಲಿಂಡರ್ ಆ್ಯಂಡ್ ಎ ಕೋನ್ ಆರ್ ಆಫ್ ದಿ ಸೇಮ್ ಹೈಟ್ ಆ್ಯಂಡ್ ಸೇಮ್ ರೇಡಿಯೈ. ಸೊ ಕೋನು ಮತ್ತು ಸಿಲಿಂಡರ್ ಹೈಟ್ ಸೇಮ್ ಅಂತೆ, ರೇಡಿಯೈ ಕೂಡ ಸೇಮ್ ಅಂತಿದೆಯಂತೆ. ಇಫ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ 924 ಸೆಂಟಿಮೀಟರ್, ದೆನ್ ದ ವಾಲ್ಯೂಮ್ ಆಫ್ ದ ಕೋನ್ ಇಸ್. ನೆನಪಿರಲಿ, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾನೆ, ವಾಲ್ಯೂಮ್ ಆಫ್ ದ ಕೋನು ಕ್ವೆಶ್ಚನ್ ಮಾರ್ಕ್. ನಾನು ಯಾವತ್ತೂ ನೆನ್ಪಿಟ್ಕೊಳ್ಳಿ, ಒಂದು ಶಾರ್ಟ್ಕಟ್ ಮೆಥಡ್ ಹೇಳ್ತೀನಿ. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಕೊಟ್ಟು ವಾಲ್ಯೂಮ್ ಆಫ್ ದ ಕೋನ್ ಬೇಕು ಅಂತಂದರೆ ವೆರಿ ಈಸಿ. ವಾಲ್ಯೂಮ್ ಆಫ್ ದ ಕೋನ್ ಇಸ್ 1/3 ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಏನು ಕೊಟ್ಟಿದ್ದಾನೋ ಡಿವೈಡೆಡ್ ಬೈ 3 ಮಾಡಿಬಿಡಿ, ನಮಗೆ ವಾಲ್ಯೂಮ್ ಆಫ್ ದಿ ಕೋನ್ ಬರುತ್ತೆ. ಸೊ ಪ್ಲೀಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ವಾಲ್ಯೂಮ್ ಆಫ್ ಕೋನ್ ಇಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಡಿವೈಡೆಡ್ ಬೈ 3. ವಾಲ್ಯೂಮ್ ಆಫ್ ಸಿಲಿಂಡರ್ ಏನು ಕೊಟ್ಟಿದ್ದಾನೆ? 924 ಸೆಂಟಿಮೀಟರ್ ಕ್ಯೂಬ್ ಡಿವೈಡೆಡ್ ಬೈ 3. ಸೊ ವಾಲ್ಯೂಮ್ಗೆ ಯೂನಿಟ್ ಅಂತೂ ಸೇಮ್ ಇರುತ್ತೆ, ಸೆಂಟಿಮೀಟರ್ ಕ್ಯೂಬ್. ಓಕೆ, ಸೊ 3 3s are 9. ಓಕೆ, ಆ್ಯಂಡ್ 2 ಡಿಜಿಟ್ ಜೊತೆಲಿ 2 ಡಿವೈಡ್ ಆಗಲ್ಲ, 2 ಡಿಜಿಟ್ ಜೊತೆಲಿ ತಗೊಂಡ್ರೆ 24 ಆಗುತ್ತೆ. 3 8s are 24. ಸೊ ಡಿವಿಷನ್ ಪಾರ್ಟ್ ನಿಮಗೆ ಬಿಟ್ಕೊಡ್ತೀನಿ. ರೈಟ್ ಆನ್ಸರ್ ವುಡ್ ಬಿ 308 ಸೆಂಟಿಮೀಟರ್ ಕ್ಯೂಬ್. ಓಕೆನಾ? ಸೊ ಇದಿರುವಂಥ ಆಪ್ಷನ್ ಬಿ, ದಟ್ ವುಡ್ ಬಿ ದ ರೈಟ್ ಆನ್ಸರ್ ಈ ಕ್ವೆಶ್ಚನ್ಗೆ. ಓಕೆ, ಸೊ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಚಾಪ್ಟರ್ ಕೂಡ ಸ್ಟೂಡೆಂಟ್ಸು ಡಿಫಿಕಲ್ಟ್ ಅಂತ ಅಂದ್ಕೊಳ್ತೀರಿ, ಬಟ್ ಆ್ಯಕ್ಚುಲಿ ಇಟ್ಸ್ ಆ್ಯಕ್ಚುಲಿ ನಾಟ್ ಡಿಫಿಕಲ್ಟ್. ಇದು ಪ್ಯೂರ್ಲಿ ಫಾರ್ಮುಲಾ ಬೇಸ್ಡ್ ಓರಿಯೆಂಟೆಡ್ ಚಾಪ್ಟರ್. ಇದು ಫಾರ್ಮುಲಾಸ್ ಗೊತ್ತಿದ್ರೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಆನ್ಸರ್ ತಗೊಳ್ತೀರಾ. ಓಕೆ, now let us take up the question number 35. So it says if the slant height of a frustum of a cone, as soon as frustum of a cone ಅಂದ ತಕ್ಷಣ ನೆನಪಿರಬೇಕು ನಮ್ಗೆ 2 ರೇಡಿಯಸ್ ಇರುತ್ತೆ, ಒಂದು ಶಾರ್ಟರ್, ಒಂದು ಅದರ್ ಒನ್ ಇಸ್ ಲಾಂಗರ್. ಸೊ ಸ್ಲ್ಯಾಂಟ್ ಹೈಟ್ನ 4 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾನೆ. ಆ್ಯಂಡ್ ದ ರೇಡಿಯೈ ಆಫ್ ಇಟ್ಸ್ 2 ಸರ್ಕ್ಯುಲರ್ ಎಂಡ್ಸ್ ಹೇಳಿದ್ನಲ್ಲ,
2 ಎಂಡ್ಸ್ ಇರುತ್ತೆ, 2 ರೇಡಿಯಾಯಿ, one is 5 centimeter, the other one is 2 centimeter. Then its curved surface area. So ಕೊಟ್ಟಿರೋ ಡೇಟಾ ಯೂಸ್ ಮಾಡಿಕೊಂಡು I have to find out the CSA, that is curved surface area of a frustum of a cone. Okay. So first ಡೇಟಾ ಬರ್ಕೊಳ್ಳೋಣ. ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾನೆ, ಸ್ಲ್ಯಾಂಟ್ ಹೈಟ್ ಆಫ್ ಅ ಫ್ರಸ್ಟಮ್ ಆಫ್ ಅ ಕೋನ್. ಸ್ಲ್ಯಾಂಟ್ ಹೈಟ್ ವಿ ನೋ ಇಟ್ ಇಸ್ ನಥಿಂಗ್ ಬಟ್ L, ಕರೆಕ್ಟಾ? ಸೊ ದಟ್ ಈಸ್ ನಥಿಂಗ್ ಬಟ್ 4 centimeter. 2 ರೇಡಿಯೈಸ್ ಕೊಟ್ಟಿದ್ದಾನೆ. R1 you can take 1 radii is 5 centimeter, the other radii R2 is equal to 2 centimeter. Okay, so CSA is question mark. Now curved surface area of a frustum of a cone, formula we know the curved surface area antadru anbodu athwa lateral surface area antadru anbodu. Okay, so lateral surface area athwa curved surface area is nothing but pi RL. ನೆನ್ಪಿಟ್ಕೊಳ್ಳಿ, R ಅನ್ನೋ ಜಾಗದಲ್ಲಿ 2 ರೇಡಿಯಸ್ ಬರ್ತದೆ. ಸೊ pi into R1 plus R2 into L. ಈ ಫಾರ್ಮುಲಾ ಒಂದು ಗೊತ್ತಿದ್ರೆ ಪ್ಲೀಸ್, ಹೇಳಿದ್ನಲ್ಲ, ದಿಸ್ ಚಾಪ್ಟರ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸು ಫಾರ್ಮುಲಾ ಡಾಮಿನೇಟೆಡ್ ಚಾಪ್ಟರ್. ಫಾರ್ಮುಲಾ ಗೊತ್ತಿದ್ರೆ ಆನ್ಸರ್ ಈಸಿಯಾಗಿ ಬರುತ್ತೆ. ಸೊ CSA ಇಸ್ ನಥಿಂಗ್ ಬಟ್ ಪೈ ವ್ಯಾಲ್ಯೂ ಯೂಶಲಿ 22/7 ಅಂತ ತಗೊಳ್ತೀವಿ. ಓಕೆ, ವಿ ನೋ ದಟ್. ಆ್ಯಂಡ್ R1 ಇಸ್ 5, R2 is 2 into L, curved surface area. ಇಲ್ಲಿ ಲ್ಯಾಟ್ರಲ್ ಏನದು ಸ್ಲ್ಯಾಂಟ್ ಹೈಟ್ ಇಸ್ 4 centimeter ಕೊಟ್ಟಿದ್ದಾನೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 22 divided by 7 into 5 plus 2 is again 7 into 4. ಇಲ್ಲಿ 7 ಕ್ಯಾನ್ಸಲ್ ಆಗುತ್ತೆ. 22 into 4 is nothing but 88 ಬರುತ್ತೆ, ಕರೆಕ್ಟಾ? ಏರಿಯಾ ಆಗಿರೋದ್ರಿಂದ ಯೂನಿಟ್ ಸ್ಕ್ವೇರ್, ಇಲ್ಲಿ ಯೂನಿಟ್ ಸೆಂಟಿಮೀಟರ್ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಸಂಗೀತ ಅರ್ಥ ಆಯ್ತನಪ್ಪ? ಪ್ರಶಾಂತ್ ನಿನಗೆ? ಓಕೆ, ಸೊ ಕರೆಕ್ಟ್ ಆನ್ಸರ್ 88 centimeter ಸ್ಕ್ವೇರ್ ಇದೆ. ಆ್ಯಂಡ್ ದ ರೈಟ್ ಆಪ್ಷನ್ ಇಸ್ ಗಿವನ್ ಇನ್ ಆಪ್ಷನ್ ಎ, ಸರಿ ಅಲ್ವಾ? ಸೊ ಫಾರ್ ದ 35th question, ದಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. Now moving on to the question number 36. So what does the question number 36 says? Surface area of a sphere of radius 7 centimeter. Radius ಒಂದು ಗೊತ್ತಿದೆ, 7 centimeter. ರಿಮೆಂಬರ್, ಸ್ಪಿಯರ್ಗೆ ಸರ್ಫೇಸ್ ಏರಿಯಾಗೆ ರೇಡಿಯಸ್ ಒಂದು ಗೊತ್ತಿದ್ರೆ ನಮಗೆ ಸಾಕು, ಕರೆಕ್ಟ್? ವಾಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್? ಫಾರ್ಮುಲಾ ನೆನಪಿದೆಯಲ್ಲ? ಫಾರ್ಮುಲಾ ನೆನಪಿದ್ರೆ ಮಾತ್ರ ಈ ಥರ ಕ್ವೆಶನ್ಸ್ ಮಾಡ್ಬೋದು. ಸೊ ದಟ್ ಈಸ್ ನಥಿಂಗ್ ಬಟ್ 4 pi R square, ಕರೆಕ್ಟಾ? ಟೋಟಲ್ ಸರ್ಫೇಸ್ ಏರಿಯಾ ಇಸ್ ನಥಿಂಗ್ ಬಟ್ 4 pi R square, ಕರೆಕ್ಟಾ? ಸೊ ದಿಸ್ ಈಸ್ ನಥಿಂಗ್ ಬಟ್ 4 into pi ವ್ಯಾಲ್ಯೂ ಇಸ್ 22/7 into R is nothing but 7 square ಇದೆ. ಓಕೆ, ನಾವು ಒಂದು 7 ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 4 into 22 is actually 88 into 7. ಓಕೆ, 7 8s are 56, 5 carry, 7 8s are 56, 56 plus 6 is, 5 carry is 616 ಏರಿಯಾ ಆಗಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್. ಯೂನಿಟ್ ಕೂಡ ಇಂಪಾರ್ಟೆಂಟು. ಕೆಲವು ಸರಿ ಆಪ್ಷನು ಸೇಮ್ ವ್ಯಾಲ್ಯೂಗೆ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿರ್ತಾನೆ, ಗೊತ್ತಾಗ್ತಿದೆಯಾ? ನಿಮ್ಮ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಸೇಮ್ ಕ್ವೆಶ್ಚನ್ ಕೇಳಿದ್ದ. ಸೊ ಪ್ಲೀಸ್ ರಿಮೆಂಬರ್, ಯೂನಿಟ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. ಸರಿನಾ ಶ್ರೇಯಾ? ಅರ್ಥ ಆಗ್ತಿದ್ದೀನಪ್ಪ? ಓಕೆ, ಸೊ ದ ರೈಟ್ ಆನ್ಸರ್ ಈಸ್ 616 centimeter square, ಆ್ಯಂಡ್ ದಿಸ್ ಯು ಕ್ಯಾನ್ ಫೈಂಡ್ ಇಟ್ ಇನ್ ಆಪ್ಷನ್ ಸಿ, ವಿಚ್ ವುಡ್ ಗಿವ್ ಆರ್ ರೈಟ್ ಆನ್ಸರ್. ಸರಿನಾ? ಸೊ 36 questions ಮುಗಿದಿದೆ. ಜಸ್ಟ್ 4 more left over. Let's take up the next one. ಓಕೆ, ಹಿಯರ್ ಕಮ್ಸ್ ದ ಕ್ವೆಶ್ಚನ್ ನಂಬರ್ 37. ನಿಮ್ಮ ಇಡೀ ಕ್ವೆಶ್ಚನ್ ಪೇಪರಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡುವಂತಹ ಒಂದೇ ಒಂದು ಕ್ವೆಶ್ಚನ್ ಅಂದರೆ ಇದು. ಆದರೂ ತುಂಬ ಏನು ಕನ್ಫ್ಯೂಷನ್ಸ್ ಇಲ್ಲ, ಯಾಕಂದರೆ ಕ್ವೆಶ್ಚನ್ ನೋಡೋದು ತುಂಬ ಲೆಂತಿ ಇದೆ, ಅದೊಂದೇ ಪ್ರಾಬ್ಲಮ್ ಇಲ್ಲಿ. ಅ ಕಂಟೈನರ್ ಇಸ್ ಮೇಡ್ ಬೈ ಸರ್ಮೌಂಟಿಂಗ್. ಸರ್ಮೌಂಟಿಂಗ್ ಅಂದರೆ ನೆನಪಿರಬೇಕು, ಒಂದು ಐಟಮ್ ಮೇಲೆ ಇನ್ನೊಂದು ಐಟಮ್ ಇಡೋದನ್ನು ಸರ್ಮೌಂಟಿಂಗ್ ಅಂತೀವಿ. ಓಕೆ, ಸೊ ಬೈ ಸರ್ಮೌಂಟಿಂಗ್ ಅ ಸಿಲಿಂಡರ್ ಆಫ್ ಹೈಟ್ h ಆನ್ ಅ ಬೇಸ್ ಆಫ್ ಈ ಹೆಮಿಸ್ಫಿಯರ್. ಸೊ ಒಂದು ಹೆಮಿಸ್ಫಿಯರ್ ಅಂದರೆ ಗೊತ್ತಲ್ಲ, ಅರ್ಧ ಸ್ಪಿಯರ್ ಮೇಲೆ ಅದರ ಬೇಸ್, ಓಕೆ, ಅದರ ಬೇಸ್ ಮೇಲೆ ಹೈಟ್ ಹೆಚ್ಚಿರುವಂಥ ಸಿಲಿಂಡರ್ ಮೇಲೆ ಇಡ್ತಾ ಇದ್ದಾರೆ. ಓಕೆ, ಆ್ಯಸ್ ಶೋನ್ ಇನ್ ದ ಫಿಗರ್. ಸೊ ಫಿಗರ್ ಇಲ್ಲೇ ಇದೆ. ದಿಸ್ ಈಸ್ ದ ಹೆಮಿಸ್ಫಿಯರ್. ಹೆಮಿಸ್ಫಿಯರ್ ಅಂದರೆ ಅರ್ಧ ಸ್ಪಿಯರ್, ಹಾಫ್ ಆಫ್ ದಿ ಸ್ಪಿಯರ್. ಓಕೆ, ಸೊ ಒಂದು ಕ್ರಿಕೆಟ್ ಟೆನ್ನಿಸ್ ಬಾಲ್ ಅರ್ಧ ಕಟ್ ಮಾಡಿದ್ರೆ ಹೇಗಿರುತ್ತೋ ಹಾಗೆ ಅಂತ ಅಂದ್ಕೊಳ್ಳಿ. ಅದ್ರ ಮೇಲೆ ಸಿಲಿಂಡರ್ ಇಡ್ತಾ ಇದ್ದಾರೆ, ಹೈಟ್ ಯೂನಿಟ್ಸ್ ಇರೋದು. ಓಕೆ, ನಾವು ಇಫ್ ರೇಡಿಯೈ ಆಫ್ ಬೇಸಿಸ್ ಆಫ್ ಬೋತ್ ದ ಸಿಲಿಂಡರ್ ಆ್ಯಂಡ್ ದ ಹೆಮಿಸ್ಫಿಯರ್ಸ್ ಆರ್ ಸೆಂಟಿಮೀಟರ್. ನೋಡಿದ್ರೆ ಗೊತ್ತಾಗುತ್ತೆ, ಹೆಮಿಸ್ಫಿಯರ್ನ ರೇಡಿಯಸ್ಸು ಸಿಲಿಂಡರ್ನ ರೇಡಿಯಸ್ಸು ಎರಡು ಸೇಮ್ ಇರುತ್ತೆ. ಓಕೆ, ಅವ್ನು ಆ ಥರನೇ ಫ್ರೇಮ್ ಮಾಡ್ತಿದ್ದಾನೆ. ದೆನ್
ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕಂಟೈನರ್ ಇಸ್. ಇದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಇದೇ ಇನ್ನೊಂದು ಹಾಫ್ ಹೆಮಿಸ್ಫಿಯರ್ ಮೇಲಾದರೆ ಕ್ಯಾಪ್ಸ್ಯೂಲ್ ಡಿಸೈನ್ ಬಂದ್ಬಿಡುತ್ತೆ ಅಲ್ವಾ. ಸೊ ಇದು ಓಪನ್ ಕ್ಯಾಪ್ಸ್ಯೂಲ್ ಥರ ಅಂತ ಅಂದ್ಕೊಳ್ಳಿ ಸುಮ್ಮನೆ. ಈಗ ನನಗೆ ಬೇಕಾಗಿದ್ದು ಕರ್ವ್ಡ್ ಸರ್ಫೇಸ್ ಏರಿಯಾ. ಓಕೆ, ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಈ ಡಯಾಗ್ರಾಮ್ಗೆ ಬೇಕು ಅಂದರೆ ವೆರಿ ಸಿಂಪಲ್, ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಹೆಮಿಸ್ಫಿಯರ್. ಗೊತ್ತಾಗ್ತಿದೆ? ಮತ್ತೆ ರಿಪೀಟ್ ಮಾಡ್ತೀನಿ. ಈ ಫಿಗರ್ ಇಸ್ ಅ ಕಾಂಬಿನೇಷನ್ ಆಫ್ ಅ ಸಿಲಿಂಡರ್ ಆ್ಯಂಡ್ ಎ ಹೆಮಿಸ್ಫಿಯರ್. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಬೇಕು ಅಂದರೆ ಸಿ ಎಸ್ ಎ ಆಫ್ ಸಿಲಿಂಡರ್ ಪ್ಲಸ್ ಸಿ ಎಸ್ ಎ ಆಫ್ ಹೆಮಿಸ್ಫಿಯರ್. ಓಕೆನಾ? ಓಕೆ, ಸೊ ರಿಕ್ವೈರ್ಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಹೆಮಿಸ್ಫಿಯರ್. ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ ಏನು ನಮಗೆ ಗೊತ್ತು, ಇಟ್ ಈಸ್ 2πr ಅಂದರೆ ಇಂಟು ಹೆಚ್. ಕರೆಕ್ಟಾ? ಪ್ಲಸ್ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಹೆಮಿಸ್ಫಿಯರ್ ಅದು ಏನು, ಇಟ್ ಈಸ್ 2πr². ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಇನ್ ಬೋತ್ ದ ಟರ್ಮ್ಸ್ ಐ ಹ್ಯಾವ್ 2πr ಕಾಮನ್. ಸೊ 2πr ಇದ್ದರೆ ಇದರಲ್ಲಿ ಹೆಚ್ಚಿದೆ, ಇನ್ನು ಇದರಲ್ಲಿ ಉಳಿದಿರೋದು 2πr ಇಂಟು r is r². ಸೊ ಔಟ್ ಆಫ್ ದ 4 ಗಿವನ್ ಆಪ್ಷನ್ಸ್ ಇದು ಸೇಮ್ ಎರಡೂ ಸ್ವಲ್ಪ ಚೇಂಜ್ ಫಾರ್ಮೆಟ್. ಏನಂದರೆ 2πr ಇಂಟು r ಪ್ಲಸ್ h ಅಂತಿದೆ, ಎರಡು ಸೇಮ್. ಏರಿಯಾ ಇಟ್ ಈಸ್ ಏರಿಯಾ ಅಲ್ವಾ, ಸೊ ಯೂನಿಟ್ ಸ್ಕ್ವೇರ್. ಇಲ್ಲಿ ಯೂನಿಟ್ ಸೆಂಟಿಮೀಟರ್, 6 ರೇಡಿಯಸ್ ಸೆಂಟಿಮೀಟ್ರಲ್ಲಿ ಇರೋದ್ರಿಂದ ಪ್ಲೀಸ್ ರಿಮೆಂಬರ್ ಯೂನಿಟ್ ಆಲ್ಸೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಓಕೆ ಓಕೆ ಸರಿ ರಾಜು, ವಾಟ್ ಇಸ್ ದ ರೈಟ್ ಆನ್ಸರ್? ರೈಟ್ ಆನ್ಸರ್ ಇಸ್ 2πr ಇಂಟು r ಪ್ಲಸ್ h, ಕೊಟ್ಟಿರುವಂಥ ಆಪ್ಷನ್ ಡಿ. ಓಕೆ, ಸೊ ಕೊಟ್ಟಿರುವ 4 ಆಪ್ಷನಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಮತ್ತೆ ಹೇಳ್ತಾ ಇದ್ದೀನಿ, ಈ ಸರ್ಮೌಂಟಿಂಗ್ ಅಥವಾ ರೀಮೋಲ್ಡಿಂಗ್ ಆಫ್ ಟೂ ಸಾಲಿಡ್ಸ್ ಬಂದಾಗ ಕ್ವೆಶ್ಚನ್ನ ನೀಟಾಗಿ ಓದಿ. ಈ ಥರ ಕ್ವೆಶ್ಚನ್ಸಲ್ಲಿ ಒಂದು 1 ನಿಮಿಷ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ವೆಶ್ಚನ್ ಕರೆಕ್ಟಾಗಿ ಓದ್ಕೊಳ್ಳಿ. ಯಾಕೆಂದರೆ ಬೇರೆ ಕ್ವೆಶ್ಚನ್ಸಲ್ಲಿ ಟೈಮ್ ಉಳಿಸಿರ್ತೀರ, ಈ ಥರ ಕ್ವೆಶ್ಚನ್ಸ್ನ ನೀಟಾಗಿ ಹ್ಯಾಂಡಲ್ ಮಾಡಿ. ಓಕೆನಾ? ಲೆಟ್ಸ್ ಗೋ ಟು ದಿ ಕ್ವೆಶ್ಚನ್ ನಂಬರ್ 38. Question number 38 is a very simple question. The measure of central tendency that gives the middlemost value is of the data ಯಾವುದು ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ. ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಮಿಡ್ ಪಾಯಿಂಟ್ ಅಂತ ಕೊಟ್ಟಿದ್ದೇನೆ. ಮಿಡಲ್ ಮೋಸ್ಟ್ ಅಂದರೆ ಮಿಡ್ ಪಾಯಿಂಟೇ ಅಲ್ವಾ? ನೋ, ರಿಮೆಂಬರ್ ಮೀಡಿಯನ್, ಮೀನ್ ಮತ್ತು ಮೋಡಲ್ಲಿ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಬರೋದು ಮೀಡಿಯನ್. ನೆನಪಿರಲಿ, ಮೀಡಿಯನ್ ಈಸ್ ಆಲ್ಸೋ ಕಾಲ್ಡ್ ದಿ ಸೆಂಟ್ರಲ್ ವ್ಯಾಲ್ಯೂ, ಮಿಡಲ್ ಮೋಸ್ಟ್ ವ್ಯಾಲ್ಯೂ. Okay, so middlemost value of the central tendency is actually known as the median. Okay, ಕೊಟ್ಟಿರೋ 4 ಆಪ್ಷನಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ಮೀಡಿಯನ್. ಮತ್ತೆ ನೆನ್ಪಿಟ್ಕೊಳ್ಳಿ, ಸೇಮ್ ಕ್ವೆಶ್ಚನ್ ಕೇಳ್ಬೋದು. ಯಾವ ಥರ? ದ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ವಿಚ್ ಗಿವ್ಸ್ ದ ಪೊಸಿಷನಲ್ ಆ್ಯಾವ್ರೇಜ್. ಸೊ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಪೊಸಿಷನಲ್ ಆ್ಯಾವ್ರೇಜ್ ಕೊಡೋದು ಯಾವುದು ಅಂತ ಹೇಳಿದ್ರೂ ಮೀಡಿಯನ್ನೇ. ಯಾಕೆಂದರೆ ಮೀಡಿಯನ್ ಇಸ್ ಡಾಮಿನೇಟೆಡ್ ಅಬೌಟ್ ದ ಪೊಸಿಷನ್ ಇನ್ ವಿಚ್ ದ ಎಲಿಮೆಂಟ್ ಲೈಸ್. ಗೊತ್ತಾಗ್ತಿದೆಯಾ? ಪೊಸಿಷನಲ್ ಆ್ಯಾವ್ರೇಜ್ ಯಾವುದು? ಮೀಡಿಯನ್. ಓಕೆನಾ? ಸೊ ದಟ್ ವಾಸ್ ದ ಆನ್ಸರ್ ಫಾರ್ 38. ಅದು ಮೀರಿ ಏನೂ ಇಲ್ಲ. ಗೋಯಿಂಗ್ ಆನ್ ಟು ದ 39. ರೀಡ್ ದ ಕ್ವೆಶ್ಚನ್. ಇನ್ ಅ ಕ್ಲಾಸ್ ಟೆಸ್ಟ್ ದ ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಆಲ್ ದ ಸ್ಟೂಡೆಂಟ್ಸ್. ಸೊ ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಆಲ್ ದ ಸ್ಟೂಡೆಂಟ್ಸ್ ಅಂದರೆ ಯೂಶಲಿ ಸಿಗ್ಮಾ ಎಕ್ಸ್ ಅಂತ ತಗೊಳ್ತೀರಿ, ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್. ಸೊ ಇಟ್ಸ್ 1875 ಅಂತೆ. And if the mean of the data, mean ಅಂದರೆ ಆ್ಯಕ್ಚುಲಿ x bar is equal to 75 ಅಂತ ಅವನು ಹೇಳ್ತಿದ್ದಾನೆ. ದೆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್. ಸೊ n is equal to question mark. ನಮಗೆ ಗೊತ್ತು ದ ಫಾರ್ಮುಲಾ ಈಸ್ x bar is equal to sigma x divided by n ಅಂತ. ದೇರ್ ಫೋರ್ ವಾಟ್ ಈಸ್ ದ ಫಾರ್ಮುಲಾ? ಐ ವಾಂಟ್ ದ ವ್ಯಾಲ್ಯೂ ಆಫ್ n ಅಲ್ವಾ? ಸೊ n ವ್ಯಾಲ್ಯೂ is equal to sigma x divided by x bar. This is nothing but sigma x ವ್ಯಾಲ್ಯೂ ಏನು? 1875 divided by x bar is 75. ಓಕೆನಾ? ಸೊ ಇಲ್ಲಿವರೆಗೂ ಹೇಳೋದು ಮಾತ್ರ ನನ್ನ ಕೆಲಸ. ಡಿವಿಷನ್ನು ನೀವೇ ಟ್ರೈ ಮಾಡಿ. ಓಕೆ, ಸೊ ಏನಿಲ್ಲ, ಯು ಹ್ಯಾವ್ ಟು ಡಿವೈಡ್ ಮಾಡಿದಾಗ 1875 divided by 75 would be 25. ಓಕೆ, ಸೊ 25 would be the answer for this. 25 ಇರುವಂಥ ಆಪ್ಷನ್ ಬಿ. ಫಾರ್ 39th ಕ್ವೆಶ್ಚನ್ಗೆ ಪೆನಲ್ಟಿಮೇಟ್ ಕ್ವೆಶ್ಚನ್ ಅಂದರೆ 39th ಕ್ವೆಶ್ಚನ್ಗೆ ಆಪ್ಷನ್ನು ಬಿ ಇಸ್ ದಿ ರೈಟ್ ಆನ್ಸರ್. ಡಿವಿಷನ್ನು ನೀವೇ ಮಾಡ್ತೀರಾ ಅಂತ ಗೊತ್ತಿದೆ. ವೆಲ್ ಸ್ಟೂಡೆಂಟ್ಸ್, ಇನ್ನೊಂದೇ ಒಂದು ಕ್ವೆಶ್ಚನ್ ಇದೆ. ಲೆಟ್ಸ್ ಟೇಕ್ ಅಪ್ ದಿ ಲಾಸ್ಟ್ ಕ್ವೆಶ್ಚನ್ ಆಫ್ ದ ಕ್ವೆಶ್ಚನ್ ಪೇಪರ್. ದಿಸ್ ಇಸ್ ಆ್ಯಕ್ಚುಲಿ ಎ ವೆರಿ ಸಿಂಪಲ್ ಕ್ವೆಶ್ಚನ್. ದ ಫಾರ್ಮುಲಾ ಯೂಸ್ ಟು ಫೈಂಡ್ ದ ಮೋಡ್. ಓಕೆ, ಮೋಡ್ ಫಾರ್ಮುಲಾ ಏನು ಆಫ್ ದ ಗ್ರೂಪ್ಡ್ ಡೇಟಾ ವಿತ್ ಯೂಶುವಲ್ ನೋಟೇಷನ್ಸ್. ಸೊ 4 ಆಪ್ಷನ್ ಇದೆ. ವಿ ನೋ 4 ಆಪ್ಷನಲ್ಲಿ
ನಾನು ಡೈರೆಕ್ಟಾಗಿ ಆನ್ಸರ್ ಕೊಟ್ಬಿಡ್ತೀನಿ, ನಿಮಗೆ ಗೊತ್ತಿರುತ್ತೆ. ಮೋಡ್ ವ್ಯಾಲ್ಯೂ z ಇಸ್ ಈಕ್ವಲ್ ಟು L ಪ್ಲಸ್, ನೆನ್ಪಿಟ್ಕೊಳ್ಳಿ ಯಾವತ್ತು ಲೋವರ್ ಲಿಮಿಟ್ ಆಫ್ ದಿ ಮೋಡಲ್ ಕ್ಲಾಸ್ ಪ್ಲಸ್ F1 ಮೈನಸ್ F2 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H, ಅಥವಾ ಕೆಲವು ಸರಿ I ಅಂತ ಕೊಡ್ತಾನೆ, ವೇರ್ H ಇಸ್ ದಿ ಸೈಜ್ ಆಫ್ ದ ಕ್ಲಾಸ್. ಓಕೆ, ಸೊ ದ ಆನ್ಸರ್ A is the, or option A is the right answer for question number 40, which gives you the formula for mode for the group data. Fine. So ಅರ್ಥ ಆಗಿದೆಯಲ್ಲ ಸ್ಟೂಡೆಂಟ್ಸ್? ಸೊ ದಟ್ಸ್ ಇಟ್ ವಿತ್ ಈ ಒಂದು ವಿಡಿಯೋದಲ್ಲಿ ನಮ್ಗೆ ಗೊತ್ತಿರೋದು ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಓಕೆ, ಸೊ ದಟ್ಸ್ ಆಲ್ ವಿ ಹ್ಯಾವ್ ಇನ್ ದಿಸ್ ವಿಡಿಯೋ. ಸೊ ಪ್ರೀತಿ ವಿದ್ಯಾರ್ಥಿಗಳು, ಈ ಒಂದು ಚಾಪ್ಟರ್ಲಿ ಕೋಲಾರ್ ಡಿಸ್ಟ್ರಿಕ್ಟ್ನ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದ್ದೀವಿ. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಇಟ್. ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ, ಖುಷಿಯಾಗಿದೆ ಅಂತ ಕೂಡ ಐ ಕ್ಯಾನ್ ಫೀಲ್ ಇಟ್. ಸೊ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದಂತ ದಯವಿಟ್ಟು ಮರಿಬೇಡಿ, ಬಿಕಾಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದು ಯೂಸ್ ಆಗಲಿ. ಓಕೆ, ವೆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ವಿ ವಿಲ್ ಮೀಟ್ ಅಗೇನ್ ಇಫ್ ಪಾಸಿಬಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸಾಧ್ಯವಾದರೆ ಇನ್ನೊಂದು ಡಿಸ್ಟ್ರಿಕ್ಟ್ನ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ಟೈಮ್ ಕಡಿಮೆ ಇದೆ, ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಪ್ರಾಕ್ಟೀಸ್ ಮಾಡ್ತಾ ಇರಿ and be prepared for the examination. Okay, meet you again. Until then, stay tuned. Take care. God bless you all and bye.